ವೇಣು, ನಿನ್ನ ಪ್ರಶ್ನೆ ಕೇಳಿಸುತ್ತಾ? ಕೇಳಿಸುತ್ತೆ. ನನ್ನ ಫ್ರೆಂಡ್ ಸರಿ, ಆಗ್ಲಿ ಹೇಳ್ತೀನಿ ಕೇಳು. ಐ ನೋ ದಟ್ ಯು ನೋ ಲಾಂಗರ್ ನೀಡ್ ಮೈ ಅಸಿಸ್ಟೆನ್ಸ್. ಈ ಸೆಂಟೆನ್ಸ್ ನಲ್ಲಿ ಐ ನೋ ದಟ್ ಯು ನೋ ಲಾಂಗರ್ ನೀಡ್ ಮೈ ಅಸಿಸ್ಟೆನ್ಸ್. ನೋ ಅನ್ನೋದು ಎರಡ್ ಕಡೆನೂ ಬಂತು. ಉಚ್ಚಾರಣೆ ಒಂದೇ ಆಗ್ಬಿಟ್ರೆ ಅರ್ಥ ಒಂದೇ ಆಗುತ್ತೋ? ಇಲ್ಲ. ಹಾಗೆ ಇಲ್ಲೂ ಕೂಡ ಸಹ ಅನ್ಬೇಕಾದ್ರೆ ವಿಸರ್ಗಕ್ಕೆ ಹಾಕೋ ಅರ್ಥನೇ ಬೇರೆ ಬರುತ್ತೆ. ಸಹ ಯಾರಲಾವ ಹ ಹಾಕೋದು ಬೇರೆ ಆಗತ್ತೆ. ಈಗ ಒಂದು ಉದಾಹರಣೆ ನೋಡು. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಪಾಠ, ದಶ ಶಾಂತಿಗಳು ಇವುಗಳಲ್ಲೂ ಬರುವಂತದ್ದು. ಸಹನಾವವತು ಈ ಉಪನಿಷತ್ತಿನಲ್ಲಿ ಪ್ರತಿಪಾದಕನಾಗಿರುವ ಪರಮಾತ್ಮ ನೌ ನಹ ಅಂದ್ರೆ ನಮ್ಮಿಬ್ಬರನ್ನ, ಸಹ ಅಂದ್ರೆ ಒಟ್ಟಿಗೆ, ಸಹ ಅಂದ್ರೆ ಅವನು ಅಂತ ಆಗೋಲ್ಲ ಇಲ್ಲಿ. ಆವತ್ತು ರಕ್ಷಿಸಲಿ, ನಮ್ಮಿಬ್ಬರನ್ನು ಒಟ್ಟಿಗೆ ರಕ್ಷಿಸಲಿ. ವೇದವನ್ನು ಹೇಳ್ಬೇಕಾದ್ರೆ ಹೇಳುವವನು ಕೇಳುವವನು ಇಬ್ಬರನ್ನು ಕೂಡ ರಕ್ಷಿಸಲಿ ಅಂತ ಬರೋದು ಈ ರೀತಿನಲ್ಲಿ. ನಾವು ನಮ್ಮಿಬ್ಬರನ್ನ ಸಹ ಒಟ್ಟಿಗೆ ಭುನಕ್ತು ಕಾಪಾಡ್ಲಿ, ವೀರ್ಯಂ ಆಯಾ ಫಲವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನ ಸಹ ಒಂದೇ ಕಾಲದಲ್ಲಿ, ಕರವಾವಹೈ ನಾವು ಮಾಡೋಣ, ನಾವಿಬ್ಬರು, ಅಧೀತಂ ಅಧ್ಯಯನ ಮಾಡಿದಂತ ಈ ಮಂತ್ರ, ತೇಜಸ್ವಿ ಹೆಚ್ಚು ಸಾಮರ್ಥ್ಯವುಳ್ಳದ್ದು, ಅಸ್ತು ಆಗಲಿ, ಮಾ ವಿದ್ವಿಷಾವಹೈ ದ್ವೇಷ ಮಾಡದೆ ಪರಸ್ಪರ ಅನುರಾಗ ಉಳ್ಳವರಾಗಬೇಕು. ಶಾಂತಿ ತ್ರಿವಿಧವಾದ ಪ್ರತಿಬಂಧಗಳು, ಅಧಿಭೌತಿಕ, ಆಧ್ಯಾತ್ಮಿಕ, ದೈವಿಕ ಎಲ್ಲ ರೀತಿಯ ಪ್ರತಿಬಂಧಗಳು ಉಪಶಮನವಾಗಲಿ, ಒಬ್ರಿಗೊಬ್ಬರಿಗೆ ಅನ್ಯೋನ್ಯತೆ ಇರಲಿ, ನಾವಿಬ್ರು ನಡೆಸುವಂತಹ ಇದು ಅಂತ ಹೇಳಿ ಶಾಂತಿ ಪಡೆದಲ್ಲಿ ಬರೋದು. ಸೊ ಅದರಿಂದ ವಿಸರ್ಗಗಳು ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ಸಿದ್ಧಾಂತ ಕೌಮುದಿ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ವಿಸರ್ಗದ ಸಂಧಿಗಳೇನೆ 20 ಇದೆ. ಸೊ ಎಲ್ಲಿ ವಿಸರ್ಗ ಹಾಕೋದು, ಎಲ್ಲಿ ಹಕಾರ ಹಾಕೋದು, ಇವುಗಳು ಬರುವಂತ. ಸೊ ಇಲ್ಲಿ ಸಹ ಅಂದ್ರೆ ಇಬ್ರು ಅಂತ, ಇಬ್ಬರು ಒಟ್ಟಿಗೆ ಅಂತ ಆಗುತ್ತೆ. ಇನ್ನು ಸಹ ಪಠತಿ ಅವನು ಓದ್ತಾ ಇದ್ದಾನೆ, ಅಲ್ಲಿ ಅವನು ಅಂತ ಅನ್ನೋ ಅರ್ಥ ಬರುತ್ತೆ. ಅದೇ ಕಾಂಟ್ಯಾಕ್ಟ್ ಚೇಂಜ್ ಆಗುತ್ತೆ. ಹೌದು, ಇದ್ರ ಮೇಲೆ ಹೋಗುತ್ತೆ. ಈಗ ನಾ ಹೇಳನಲ್ಲ ಇಂಗ್ಲಿಷ್ ನಲ್ಲೂ ಕೂಡ ನಕಾರ ಐ ನೋ ಅನ್ಬೇಕಾದ್ರೆ KNO ಐ ನೋ ದಟ್ ಯು ನೋ ಲಾಂಗರ್ ನೀಡ್ NO ಅಲ್ಲಿ ಬಂತು. ಸೊ ಎರಡು ನೋ ಅಂತ ಆದ್ರೂ ಕೂಡ ಸೊ ಯಾವ್ದ್ರಲ್ಲಿ ಉಪಯೋಗಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ. ಓಕೆ, ಬಹಳ ಚೆನ್ನಾಗಿದೆ. ಪಾಣಿನಿ ಇದಕ್ಕೆ ಹೋಗ್ಬೇಕು, ಗ್ರಾಮರ್ ಅವುಗಳಲ್ಲಿ ಪ್ರತಿ ಒಂದಕ್ಕೂ ಬರುವಂತ. ನಾನು ಪಾಣಿನಿ ಗ್ರಾಮರ್ ಯಾವಾಗ್ಲೂ ಓದಿದ್ದು, ಒಂಚೂರು ಜ್ಞಾಪಕ ಇಲ್ಲ. ನಾನು ಇನ್ನೊಂದ್ಸತಿ ರಿಹರ್ಸ್ ಮಾಡ್ಬೇಕು, ಓದ್ತಾ ಇರ್ಬೇಕು. ವ್ಯಾಕರಣ, ತರ್ಕ ಇವೆಲ್ಲ ಮತ್ತೆ ಮತ್ತೆ ಓದ್ತಾ ಇದ್ದಿದ್ರೆ ಪರ್ಫೆಕ್ಟ್ ಆಗುತ್ತೆ. ವೇದನೂ ಅಷ್ಟೇ, 15 ದಿವಸ ಹೇಳ್ದೆ ಬಿಟ್ರೆ ಹೋಯ್ತು. ಕರೆಕ್ಟ್. ಸ್ವರ, ಉದಾತ್ತ, ಅನುದಾತ್ತ, ಅಲ್ಪ ಪ್ರಾಣ, ಮಹಾಪ್ರಾಣಗಳು ಬರ್ಬೇಕು ಅಂದ್ರೆ ಆವೃತ್ತಿ. ಅದಕ್ಕಾಗೇನೆ ಈ ಬ್ರಹ್ಮಯಜ್ಞ ಅಂತ ವಿಧಿಯನ್ನ ಮಾಡಿಟ್ಟಿರೋದು, ವೇದದ ಸಂರಕ್ಷಣೆ. ಆ ರೀತಿ ನಡೆದಿದ್ರಿಂದಾನೇ 5,000 ಅಲ್ಲ, 10,000 ಅಲ್ಲ, ಅನಂತವಾಗಿ ಇರೋ ವೇದ ಏನು ಚೇಂಜ್ ಆಗಿಲ್ಲ, ಹೇಗಿದೆಯೋ ಹಾಗೇನೆ. ಏನೋ ಡಿವಿಯೇಷನ್ಸ್, ಏನೇನೋ ಪ್ರಕ್ಷಿಪ್ತಗಳು, ಬೇರೆ ಬೇರೆ ಇದುಗಳು ಬಂತು ಅನ್ನೋದಕ್ಕಿಲ್ಲ, ಹೇಗಿದೆಯೋ ಹಾಗೇನೆ. ಒಂದ್ ಅಕ್ಷರ ಸೇರ್ಸೋಕಾಗಲ್ಲ, ಒಂದ್ ಅಕ್ಷರ ತೆಗಿಯೋಕಾಗಲ್ಲ ವೇದದಲ್ಲಿ. ಇದು ಒಂದು ಇವಾಗ ಫಸ್ಟ್ ಅದೇ ವಿಷ್ಣು ಬ್ರಹ್ಮಂಗ ಉಪದೇಶ ಮಾಡಿದಲ್ವಾ? ಸೊ ಬಟ್ ಇದು ಫಸ್ಟ್ ಯಾವಾಗ ಬುಕ್ ಹೌ ಇಟ್ ಗಾಟ್ ಟ್ರಾನ್ಸ್ಫರ್ ಟು ಹ್ಯೂಮನ್ ಬೀಯಿಂಗ್? ಬುಕ್ ಯಾರು? ಅಪೌರುಷೇಯ ಅಂತ ಹೇಳಿದ್ದು. ನಾಟ್ ಈವನ್ ರಿಟನ್ ಬೈ ಗಾಡ್. ದೇವರ ಬಗ್ಗೆ ಹೇಳುತ್ತೆ ಬ್ರಹ್ಮವಾದಿನೋ ವೇದಗಳೆಲ್ಲ. ಸರ್ವೇ ವೇದ ಯತ್ ಪದಮಾಮನಂತಿ, ಯಾವ್ದು ಎಲ್ಲವನ್ನು ಕೊಂಡಾಡುತ್ತೋ ಅಂತ ಆ ವೇದದಲ್ಲಿ ಹೇಳುದೇನೋ ಬ್ರಹ್ಮವಾದಿನೋ ವದಂತಿ, ಬ್ರಹ್ಮವಾದಿಗಳಿಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ವೇದ ಅನ್ನೋದು ಎಂದೆಂದಿಗೂ ಇತ್ತು, ದೇರ್ ಇಸ್ ನೋ ಬಿಗಿನಿಂಗ್ ಫಾರ್ ಇಟ್. ಅಪೌರುಷೇಯ ಅಂದ್ರೆ ನಾಟ್ ಡನ್ ಬೈ ಎನಿ ಪರ್ಸನ್, ಅದು ಯಾವಾಗ್ಲೂ ಇದ್ದದ್ದೇನೆ. ಸೌಂಡ್ ವೇವ್ಸ್ ಇದ್ದೇ ಇತ್ತು, ಪ್ರಳಯ ಆದಾಗ್ಲೂ ಕೂಡ ಅಲ್ಲಿ ಇತ್ತು, ಅದು ನಾಶವಾಗ್ಲಿಲ್ಲ. ಅದನ್ನ ಭಗವಂತ ಇವನಿಗೆ ಹೇಳ್ದ, ಬ್ರಹ್ಮನಿಗೆ. ಅಲ್ಲಿಂದ ಮುಂದಕ್ಕೆ ಪರಂಪರೆಯಾಗಿ ಎಲ್ಲ ಬಂದಿದ್ದು, ಈಗೆಲ್ಲ ಬರುವಂತದ್ದು. ವೇದವನ್ನ ಹೇಳ್ಬೇಕಾದ್ರೆ
ಆ ಮುತ್ತುಗದ ಮರದ ಕೆಳಗಡೆ ಕೂತ್ಕೊಂಡು ಹೇಳ್ದ, ಅದು ಚೆನ್ನಾಗಿ ಕೇಳಿಸ್ಕೊಂತು, ಅದಕ್ಕೆ ಸುಶ್ರವ ಅಂತ ಹೆಸರು ಬಂತು. ಮುತ್ತುಗದ ಎಲೆಗೆ ಅದಕ್ಕೆ ಪ್ರಾಶಸ್ತ್ಯ. ಹೋಮವನ್ನು ಮಾಡ್ಬೇಕಾದ್ರೆ ಮುತ್ತುಗದ ಎಲೆ ಮಧ್ಯಮೇನ ಪರ್ಣೇನ ಜುಹುಯಾತ್ ಅಂತ ಬರುತ್ತೆ ಅಚ್ಛಿದ್ರದಲ್ಲಿ. ಮಧ್ಯದ ಎಲೆಯಿಂದ ಹೋಮವನ್ನ ನಡೆಸ್ಬೇಕು ಅಂತ. ಅದು ಸೃಕ್ಕಣ್ಸುವ ಪ್ರಧಾನ ದರ್ವಿ, ಇತರ ದರ್ವಿ ಇವುಗಳೆಲ್ಲ ಬರೋದು. ಸೊ ವೇದ ಅಪೌರುಷೇಯ ಅಂತಂದ್ರೆ ನಾಟ್ ಬೈ ಎನಿ ಪರ್ಸನ್. ಭಗವಂತ ಅದನ್ನ ಉಪದೇಶಿಸಿದ, ಅಲ್ಲಿಂದ ಬರುತ್ತೆ. ಆಮೇಲೆ ಈ ಮಂತ್ರ ದ್ರಷ್ಟಾರರು ಅಂತ ಒಬ್ಬೊಬ್ಬ ಮಹರ್ಷಿಗಳು ಇವರುಗಳೆಲ್ಲ ಅದನ್ನ ತಾವು ತಮ್ಮ ತಪಸ್ಸಿನಿಂದ ಸಿದ್ಧಿ ಮಾಡಿಕೊಂಡ್ರು. ಅವರ ತಪಸ್ಸಿನಲ್ಲಿ ಏನು ಮೌನಾಗೆ ಕುಳಿತು ಚಿಂತೆ ಮಾಡಿ ಅದರ ಬಗ್ಗೆ ಎಲ್ಲ ಮಾಡಿ ಅವರು ಕಂಡುಕೊಂಡಂತಹದ್ದು ಸತ್ಯಗಳು. ಈಗ ತೈತಿರಿ ಉಪನಿಷತ್ತಿನಲ್ಲೇನೆ ಕಡೆನಲ್ಲಿ ಭೃಗುರ್ವೈವಾರುಣಿಹಿ ವರುಣಂ ಪಿತರಮುಪಸಸಾರ. ಭೃಗು ವಂಶದಲ್ಲಿ ವರುಣನ ಮಗ ಅವನು ಬಂದ ತಂದೆ ಹತ್ರ, ಅದೀಹಿ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮದ ಬಗ್ಗೆ ತಿಳಿಸು ಅಂತ. ತಗಂಹೋ ವಾಚ, ಅವನ್ ಹೇಳ್ದ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ್ಸು ಮಾಡು, ಅದರ ಬಗ್ಗೆ ಚಿಂತನೆ ನಡೆಸು. ಕಾಡಿಗೆ ಯಾಕೆ ಹೋಗ್ತಾ ಇದ್ರು ಅಂದ್ರೆ ಇನ್ಯಾವ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಕಾನ್ಸಂಟ್ರೇಷನ್ ಅದರಲ್ಲಿ. ಅವರು ಕೂತ್ಕೊಂಡು ಯೋಗದಲ್ಲಿ ಸಿದ್ಧಿ, ಅವನೆಲ್ಲ ಬಹಳ ಚಿಂತನೆ ಮಾಡಿದ್ಮೇಲೆ ಅನ್ನ ಇಲ್ದಿದ್ರೆ ಯಾರು ಬದುಕೋಲ್ಲ. ಸೊ ಅದರಿಂದ ಅನ್ನವೇ ಬ್ರಹ್ಮ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ನಾನು ಅನ್ನವೇ ಬ್ರಹ್ಮ ಅಂತ ತಿಳಿದಿದ್ದೇನೆ. ಅನ್ನದೇವ ಕಲ್ಮಿಮಾನಿ ಭೂತಾನಿ ಜಾಯಂತೆ, ಅನ್ನದಿಂದನೇ ಎಲ್ಲರೂ ಜನಿಸೋದು. ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅಭಿಸಂವಿಶಂತಿ. ಕೇಳ್ಕೊಂಡು ಬಂದ, ಮತ್ತೆ ತಂದೆ ಹತ್ರ ಬಂದ, ನನಗೆ ಬ್ರಹ್ಮದ ಬಗ್ಗೆ ತಿಳಿಸು ಅಂದ. ನೀನೇನ್ ತಿಳಿದಿದ್ಯಾ ಅಂದ. ಅನ್ನವೇ ಬ್ರಹ್ಮ ಅಂದ. ಸಾಲ್ದು, ಇನ್ನು ಮತ್ತೆ ಮಾಡೋ ಅಂತ 5 ಹಂತದಲ್ಲಿ ಅನ್ನ ಪ್ರಾಣ ವಿಜ್ಞಾನ ಎಲ್ಲ ಹೇಳ್ಕೊಂಡ ಕಡೆಗೆ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂದ. ಅವಾಗ ಕಡೆನಲ್ಲಿ ಹೇಳ್ತಾನೆ ಅವರಪ್ಪ, ನೋಡಿ ಇವಾಗ ಸರಿಯಾಗಿ ತಿಳಿದೆ ನೀನು. ಇನ್ ಮುಂದಕ್ಕೆ ನಿನ್ನ ಹೆಸರಿನಲ್ಲಿ ಇದು ಭೃಗುರ್ವೈ ವಾರುಣಿ ವಿದ್ಯಾ ಅಂತ ನಿನ್ನ ಹೆಸರಿನಲ್ಲಿ ಆಗ್ಲಿ. ಹಾಗೆ ಶ್ವೇತಾಶ್ವತರ ಉಪನಿಷತ್ತು, ಸತ್ಯಕಾಮ ಜಾಬಾಲ ಉಪನಿಷತ್ತು, ಒಂದೊಂದಕ್ಕೂ ಬಂದಿರುವ ಉಪನಿಷತ್ತುಗಳು ಆಯಾಯ ಮಹರ್ಷಿಗಳು ಕಂಡುಕೊಂಡ ಸತ್ಯ, ಅದರಿಂದ ಅವ್ರ ಮೇಲೆ ಇರುವಂತ. ಸೊ ಎಲ್ಲ ತಪಸ್ಸು, ಚಿಂತನೆ, ಮೆಡಿಟೇಷನ್, ಅದರಿಂದ ಇವರು ಎಲ್ಲ ಕಂಡುಕೊಂಡ ಸತ್ಯಗಳು. ಇದಕ್ಕೆ ಈ ಎಕ್ಸ್ಟರ್ನಲ್ ಎಕ್ವಿಪ್ಮೆಂಟ್ಸ್ ಅದು ಇದೀಗ ಅಲ್ಟ್ರಾ ಇದು ಸ್ಕ್ಯಾನಿಂಗ್ ಇದೆ, ಮತ್ತೊಂದಿದೆ, ಇದರಿಂದ ನಾವು ನೋಡ್ತೀವಿ ಮಾಡ್ತೀವಿ. ಇದೆಲ್ಲ ಇಂದ್ರಿಯಗಳಿಗೆ ಸೀಮಿತವಾದದ್ದಷ್ಟೇ. 5 ಇಂದ್ರಿಯಗಳಿಗೆ ಅತೀತವಾದಂತಹದ್ದನ್ನ ಪಡಿಬೇಕು ಅಂತಂದ್ರೆ ಅದಕ್ಕೆ ಮಾತು ವೇರ್ ಸೈನ್ಸ್ ಎಂಡ್ಸ್ ಫಿಲಾಸಫಿ ಬಿಗಿನ್ಸ್ ಅಂತ. ಅಧ್ಯಾತ್ಮದ ಇದಕ್ಕೆ ಹೋಗ್ಬೇಕಾದ್ರೆ ಆ ಮಟ್ಟಕ್ಕೆ ಹೋಗ್ಬೇಕು, ಆ ಚಿಂತನೆ ನಡೆಸ್ಬೇಕು. ಅದಕ್ಕೆ ಮಾಡುವಂತ ಏನಿದೆಯೋ ಆ ಪ್ರೊಸೀಜರ್ಸ್ ಮಾಡಿದ್ರೆ ಅದು ಅವರಿಗೆ ಕಾಣಿಸುತ್ತೆ. ಮುಂದಕ್ಕೆ ಅದು ಅವರ ಹೆಸರಿನಲ್ಲಿ ಆಗುತ್ತೆ. ಮೈತ್ರಾಯಣೀಯ ಉಪನಿಷತ್ತು, ಹೀಗೆ ಒಂದೊಂದೇ ಹೆಸರುಗಳು ಬರುವಂತದ್ದಾಗಿ. ಸೊ ವೇದ ಅನ್ನೋದು ಎಂದೆಂದಿಗೂ ಇತ್ತು, ಯಾವುದು ನಾಶವಾಗಲ್ಲ, ಎಲ್ಲೋ ಹೊಟ್ಟೋಯ್ತು ಇದಕ್ಕೆಲ್ಲ ಅಂತ. ಲಿಖಿತವಾಗಿ ಬರೆದಿದ್ದೆಲ್ಲ ಇತ್ತೀಚೆಗೆ ಮೇ ಬಿ ವೆರಿ ಫ್ಯೂ 100 years. ಅದಕ್ಕೆ ಮೊದ್ಲು ಹಿಂದೆ ಎಲ್ಲ ಹೇಗೆ ಅಂದ್ರೆ ಎಲ್ಲ ಕಿವಿಯಿಂದ ಕೇಳಿದ್ದೇನೆ, ಇದಕ್ಕೆ ಹೆಸರೇ ಶ್ರುತಿ ಅಂತ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ನೀವು ಅದನ್ನ ಚೆನ್ನಾಗಿ ಅಧಿಕರಿಸಿ, ಆಮೇಲೆ ಅದನ್ನ ಮತ್ತೆ ಮುಂದಿನ ಪೀಳಿಗೆಗೆ ಹೇಳಿ. ಇದು ಷಟ್ಕರ್ಮ ಹೇಳ್ತಾ ಬ್ರಾಹ್ಮಣ ಅಧ್ಯಯನ ಅಧ್ಯಾಪನ. ಮೊದಲು ಅಧ್ಯಯನ ಚೆನ್ನಾಗಿ ಮಾಡಿ, ಆಮೇಲೆ ಅಧ್ಯಾಪನ ಹೇಳ್ಕೊಡ್ಬೇಕಾದ್ರೆ ಇನ್ನು ನಿಮಗ್ ಪರ್ಫೆಕ್ಟ್ ಆಗತ್ತೆ. ನಾನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದಲ್ಲ, ಎಲ್ಲಿ ತಪ್ಪಾದ್ರೆ ಅಥವಾ ಸಂದೇಹಗಳು ಬಂದ್ರೆ ಇದಕ್ಕಾಗಿ. ಆಮೇಲೆ ಆ ಪದಪಾಠ, ಮೂಲ ಆದ್ಮೇಲೆ ಪದಪಾಠ ಆದ್ಮೇಲೆ ಆ ಪದಪಾಠ ಆಗ್ಬೇಕ್ರೆ ಎಲ್ಲ ಪದಗಳು ಬಿಡಿಸ್ಬೇಕು. ಆ ಪದಗಳು ಯಾವ್ಯಾವ ರೂಪದಲ್ಲಿದೆ, ಒಂದು ಪದ ಇನ್ನೊಂದು ಪದಕ್ಕೆ ಸೇರಿದಾಗ ಸಂಧಿ ಆಗುತ್ತಲ್ಲ, ಅದು ಯಾವ ರೂಪ ತಗೊಳುತ್ತೆ, ಸಂಧಿಗಳೆಷ್ಟು, ಸಂಧಿ ಸಮಾಸ ಪ್ರತಿ ಒಂದು ಬರ್ಬೇಕು. ಈಗ ಷಡಂಗ ಸಹಿತ ಇದು ಅಂತಂದಾಗ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ, ಇವೆಲ್ಲದರ ಜೊತೆಗೆ ಷಡಂಗ ಸಹಿತವಾಗಿ ಕಲಿಯೋದು ವೇದ. ಅವಾಗ ಅದು ಸಂಪೂರ್ಣ. ಸೊ ಅಲ್ಲಿ ಸ್ಯಾನ್ಸ್ಕ್ರಿಟ್ ಆಸ್ಪೆಕ್ಟ್ ಇದೆ, ವ್ಯಾಕರಣದ ಆಸ್ಪೆಕ್ಟ್ ಇದೆ, ಮತ್ತೆ ಅದರದ ಉಪಯೋಗ ಎಲ್ಲಿ ಬರುತ್ತೆ ಬರುತ್ತೆ, ಅದರ ಅರ್ಥಕ್ಕೆ ನಿರುಕ್ತ ವೇದಿಕ್ ಡಿಕ್ಷನರಿ ಅದು, ಅಕಾರ್ಡಿಂಗ್ ಟು ದಟ್ ಅದಕ್ಕೆ ಏನಾದ್ರು ಮೀನಿಂಗ್ ಹೇಳ್ಬೇಕಾದ್ರೆ. ಹೀಗೆ ಒಂದು ಜನ್ಮ ಸಾಲದು ನಮಗಿರೋ ಪ್ರಧಾನದ್ದು. ನಾವೆಲ್ಲ ಬರೀ ದುಡ್ಡು ಹಣ ಮಾಡ್ಬೇಕು, ಅದಕ್ಕೆ ಹೋಗಿ ಎಲ್ಲೋ ಒಂದ್ ಚೂರು. ನಾನ್ಯಾರನ್ನು ಡಿಸ್ಕರೇಜ್ ಮಾಡ್ತಾ ಇಲ್ಲ, ಎಲ್ಲ ಬರ್ತಾ ಇದ್ದೀರಿ ಶ್ರದ್ಧೆಯಿಂದ, ಅದು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಡಿ ಅಂತ. ಬೇರೆ ಇದು ಗೌಣವಾಗ್ಬೇಕು ನಮ್ಗೆ. ಇನ್ನೆಲ್ಲವೂ ಕೂಡ ಬ್ರಾಹ್ಮಣನಿಗೆ ಪ್ರಧಾನ. ಇವಾಗ ಇದ್ರಲ್ಲಿ ಆರಣ್ಯಕದಲ್ಲಿ ಬಂದಿದ್ದು
ಸ್ವಾಧ್ಯಾಯೋ ಅಧ್ಯೇತವ್ಯ. ಸ್ವಾಧ್ಯಾಯ ಅಂದ್ರೆ ಏನು? ಸ್ವರಸಹಿತವಾಗಿ ಪದಗಳನ್ನ ಗ್ರಹಿಸುವಂತ, ಅದ್ರ ಜೊತೆಗೆ ಅರ್ಥವನ್ನು ಕೇಳಬೇಕು. ಸುಮ್ಮನೆ ಬರೀ ವೇದ ಹೇಳೋಕ್ ಬಂದ್ಬಿಡ್ತು ಅಂದ್ರೆ ವೇದ ಹೊತ್ತ ಗಾರ್ಧಬಹ, ವೇದ ಹೊತ್ತ ಕತ್ತೆ ನೀನು ಅಂತಾನತ್ತೆ. ಸೊ ಬರೀ ಸುಮ್ನೆ ವೇದ ಚೆನ್ನಾಗಿ ಹೇಳೋಕ್ ಬಂತು, ಸರಿ ಸರಿಯಾಗಿ ಹೇಳ್ತೀರಿ, ಉದಾತ್ತ ಅನುದಾತ್ತ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಬಂತು, ಓಕೆ. ಬಟ್ ಮುಂದಕ್ಕೆ ವಾಟ್ ಇಟ್ ಕನ್ವೇಸ್ ಅದನ್ನು ತಿಳಿದ್ರ ಅದರದ್ದು ಅಪ್ಲಿಕೇಶನ್ ಎಲ್ಲಿ ನಿಮ್ ಲೈಫ್ ನಲ್ಲಿ? ಇದು ಕಲ್ಪಸೂತ್ರಗಳು ಹೇಳುವಂತದ್ದು. ಈಗ ಆಪಸ್ತಂಭ ಸೂತ್ರ, ಆಶ್ವಲಾಯನ, ಜೈಮಿನಿ, ಈ ಸೂತ್ರಗಳಲ್ಲಿ ಹೇಳುವಂತಹದ್ದು. ಈ ರೀತಿ ಅದು ಪರ್ಫೆಕ್ಟ್ ಆಗ್ಬೇಕು. ಇದು ಬ್ರಾಹ್ಮಣನಿಗೆ ಪ್ರಧಾನವಾದಂತಹ ಕೆಲಸ. ಷಟ್ಕರ್ಮ ನಿರತಃ ಅನ್ನೋದ್ರಲ್ಲಿ ಮೊದಲು ಅಧ್ಯಯನ, ಆಮೇಲೆ ಅಧ್ಯಾಪನ, ಆಮೇಲೆ ದಾನ, ಪ್ರತಿಜ್ಞ. ದಾನವನ್ನು ಮಾಡ್ಬೇಕು, ಬರೀ ಪ್ರತಿಜ್ಞೆ ಅಲ್ಲ, ಯಾರೋ ಕೊಟ್ಟರು ಸ್ವೀಕಾರ ಮಾಡೋದಲ್ಲ. ಸಮಯ ಸಂದರ್ಭ ಬಂದಾಗ ಯಥೇಚ್ಛವಾಗಿ ಸಂತೋಷವಾಗಿ ಕೊಡಬೇಕು ದಾನವನ್ನ. ದಾನ, ಪ್ರತಿಗ್ರಹ, ಆಮೇಲೆ ಯಜನ, ಯಾಜನ, ಇವೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಹೀಗೆ ಗ್ರೇಡೇಷನ್ ಹೋಗ್ತಾ ಹೋಗ್ತಾ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ವರ್ಣಾಶ್ರಮ ಧರ್ಮಗಳು, ಅದ್ರ ಬಗ್ಗೆ ನೋಡ್ಬೇಕು. ಇದ್ರ ಬಗ್ಗೆ ಬಹಳಷ್ಟೆಲ್ಲ ಮಂಗಳೂರಿನ ಕೋಟ ವಾಸುದೇವ್ ಕಾರಂತ್ ಅಂತ ಅಂದ್ಬಿಟ್ಟು ಒಂದಷ್ಟು ಪುಸ್ತಕಗಳು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಪುರಾಣಗಳ ಉಲ್ಲೇಖಗಳನ್ನು ಕೊಟ್ಟು ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ. ಇವತ್ತು ಯಾರು ಜಾತಿ ಧರ್ಮದ ಬಗ್ಗೆ ಬಂದ್ರೆ ಇವ್ರೇನ್ ಇನ್ನು 18th ಸೆಂಚುರಿಯಲ್ಲಿ ಇದ್ದಾರೆ, ಬ್ರಾಡರ್ ಔಟ್ಲುಕ್ ಇರ್ಬೇಕು, ಎಲ್ಲ ಇದಾಗ್ಬಿಟ್ಟಿದೆ, ಜಾತಿ ಅನ್ನೋದು ಹೋಗ್ಬಿಡ್ಬೇಕು, ಅದೊಂದು ಶಾಪ ನಮಗೆ, ಎಲ್ಲ ಅಸಂಬದ್ಧ ಪ್ರಲಾಪಗಳೆಲ್ಲ. ಯಾರ ಜಾತಿನ ಯಾರು ಬದಲಾಯಿಸೋಕ್ಕಾಗೋಲ್ಲ. ಏನು ಸರ್ಕಾರದಿಂದಾನೋ ಎಲ್ಲಾರು ಇವ್ರುಗಳೆಲ್ಲ ಸೇರ್ಕೊಂಡು ಈ ಇದು ಇಂಡಿಪೆಂಡೆಂಟ್ ಇದ್ರಲ್ಲಿ ಅವ್ರುಗಳು ಮಾತಾಡಿದ್ರು, ಇವ್ರು ಮಾತಾಡಿದ್ರು. ಈ ಬೇರೆ ವಿಷಯಗಳಲ್ಲಿ ಅವರು ಇರ್ಬಹುದು, ಆದ್ರೆ ಈ ವಿಷಯಗಳಿಗೆ ಬಂದಾಗ ಬಹಳ ಸ್ಪಷ್ಟವಾಗಿ ಭಗವದ್ಗೀತೆನಲ್ಲಿ ಅವನು ಹೇಳ್ತಾನೆ. ಅದನ್ನ ಸರಿಯಾಗಿ ತಿಳಿದು, ಹಾಗಂತ ಅಂದ್ಬಿಟ್ಟು ನೀವು ಬೇರೆಯವ್ರನ್ನ ನಿಂದಿಸಿ ಅಂತ ಹೇಳಲ್ಲ. ಅವರವ್ರು ಹುಟ್ಟಿದ್ದಕ್ಕೇನು ಅಂದ್ರೆ ಅವರವರ ಕರ್ಮ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ. ಇವೆಲ್ಲ ಉಪನ್ಯಾಸ ಜಾಸ್ತಿ ಆಯ್ತು, ಮುಂದಕ್ಕೆ ಹೋಗೋಣ. ಎಲ್ಲರಿಗೂ ಶುಭೋದಯ. ಇಂದಿನ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ತೃತೀಯ, ಸ್ಥಿರವಾಸರ ಅಥವಾ ಮಂದವಾಸರ ಶನಿವಾರಕ್ಕೆ, ಪೂರ್ವಭಾದ್ರ, ಇದಕ್ಕೆ ಸಂಸ್ಕೃತದಲ್ಲಿ ಪೂರ್ವ ಪ್ರೋಷ್ಠಪಾದ ಅಂತ ಹೆಸರು, ಸಂಸ್ಕೃತದಲ್ಲಿ ಪೂರ್ವಭಾದ್ರಕ್ಕೆ. ಪರಿಘ ಯೋಗ ಗರಜಕರಣ ಇವತ್ತಿನ ಪಂಚಾಂಗ ಇದು. ಗೊತ್ತಾಯ್ತಾ? ಇನ್ನು ಈ ಸ್ಮಾರಕರು ಇವರೆಲ್ಲ ಮಾಡೋಕೆ ಮೌನ ಗೌರಿ ವ್ರತ, ಮೌನವನ್ನ ಆಚರಣೆ ಮಾಡ್ಬೇಕು ಹೇಳ್ತಾ ಇದ್ವಲ್ಲ, ಮೌನದಲ್ಲಿ ಬಹಳಷ್ಟು ಚಿಂತನೆ ಮಾಡೋದಿದೆ. ಈ ಮಹರ್ಷಿಗಳು ಕಂಡುಕೊಂಡಿದ್ ಸತ್ಯ. ಅದಕ್ಕೆ ಪ್ರದೋಷ ಕಾಲದಲ್ಲಿ ಮೌನ ಇರಬೇಕು. ಮೌನ ವ್ರತವನ್ನ, ಚಾತುರ್ಮಾಸ್ಯ, ಈ ಸಂಕಲ್ಪಗಳು ಇವೆಲ್ಲ ಉಂಟು ಪ್ರತಿಯೊಬ್ಬ ಗೃಹಸ್ಥನಿಗೆ, ಬರೀ ಸನ್ಯಾಸಿಗಳಿಗಲ್ಲ. ವೇದಕ್ಕೆ ಬರೋಣ. ಅಸ್ಮತ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಂತಾತ್ ಸಂಭಭೂವ ಸಭೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಬೀರ ಶ್ರುತಂ ಮೇ ಗೋಪಾಯ. ಶ್ರುತಂ ಮೇ ಗೋಪಾಯ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಮತ್ತೆ ಅದಕ್ಕಾಗಿ ಹೇಳೋದು, ಯಾವುದನ್ನೀಗ ನಾನು ಕೇಳಿಸ್ಕೊಂಡು ಅದು ನನ್ನಲ್ಲಿ ಚೆನ್ನಾಗಿ ದೃಢವಾಗಿ ನಿಲ್ಲುವಂತಾಗಲಿ ಅಂತ ವೇದ ಮಾತೆಯನ್ನ ಪ್ರಾರ್ಥನೆ ಮಾಡುವಂತದ್ದು. ಸಂಹಿತೆ 3ನೇ ಕಾಂಡ 2ನೇ ಪ್ರಶ್ನೆ 9ನೇ ಅನುವಾಕ. ಯದ್ವೈ ಹೋತ ಆಧ್ವರ್ಯುರ್ಮ್ ಅಭ್ಯಾಹ್ವಯತೆ, ಅಧ್ವರ್ಯುಮಭ್ಯಾಹ್ವಯತೆ, ಅಗ್ಲ ಮಕರಾದಿ. ಹೋತ ಆಧ್ವರ್ಯುಂ ಅಭ್ಯಾಹ್ವಯತೆ ವಜ್ರಮೇನಮಭಿಪ್ರವರ್ತಯತ್ಯುಕ್ತ ಉಕ್ತ ಮಹಾಪ್ರಾಣ ಉಕ್ತಶ ಇತ್ಯಾಹ ಪ್ರಾತಃ ಸವನಂ ಪ್ರತಿಗೀರ್ಯ ತ್ರೀಣ್ಯೇತಾನ್ಯಕ್ಷರಾಣಿ ತ್ರಿಪದಾ ಗಾಯತ್ರಿ ಗಾಯತ್ರಂ ಪ್ರಾತಃ ಸವನಂ ಗಾಯತ್ರ್ಯೈವ ಪ್ರಾತಃ ಸವನೆ ವಜ್ರಮಂತರ್ಧತ್ತ ಉಕ್ತಂ ವಾಚೀತ್ಯಾಹ ಮಾಧ್ಯಂದಿನಗಂ ಸವನಂ ಪ್ರತಿಗೀರ್ಯ
चत्वार्येतान्यक्षराणि चतुष्पदा त्रैष्टुभम् माध्यन्दिनघम् सवनम् त्रिष्टुभैव माध्यन्दिने सवने वज्रमन्तर्धत्त उक्तम् उक्तम् ವ್ಯತ್ಯಾಸ ಗೊತ್ತಾಗುತ್ತಲ್ಲ उक्तम् थमः प्राण उक्तम् वाचीन्द्र येत्याह तृतीय सवनम् प्रतिगीर्य सप्तैतान्यक्षराणि सप्तपदा शक्वरी शाक्वरो वज्रो वज्रेणैव तृतीय सवने वज्रमन्तर्धत्ते ब्रह्मवादिनो वदन्ति सत्वा अध्वर्युस्याद्यो यथा सवनम् प्रतिघरे छन्दागंसि सम्पादयेत्तेजः प्रातः सवन आत्मन् दधीतेन्द्रियम् माध्यं दिने सवने पशुगस्तृतीय सवन इत्युक्त शा इत्याह प्रातः सवनम् प्रतिगीर्य त्रीण्येतान्यक्षराणि त्रिपदा गायत्री गायत्रम् प्रातः सवन एव प्रतिघरे छन्दागंसि सम्पादयेत्यथो तेजो वा गायत्री तेजः प्रातः सवनम् तेज एव प्रातः सवनम् आत्मन्धत्त उक्तम् वाचीत्याह माध्यन्दिनघम् सवनम् प्रतिगीर्य चत्वार्येतान्यक्षराणि चतुष्पदा त्रैष्टुभम् माध्यन्दिनघम् सवनम् माध्यन्दिन एव सवने प्रतिघरे छन्दागंसि सम्पादयत्यथो इन्द्रियं वै त्रिष्टुगेन्द्रियम् माध्यन्दिनघम् सवनम् इन्द्रियमेव माध्यन्दिने सवन आत्मन्धत्त उक्तम् वाचीन्द्रायेत्याह तृतीय सवनम् प्रतिगीर्य सप्तैतान्यक्षराणि सप्तपदा शक्वरी शाक्वरा पशवो जागतम् तृतीय सवन एव प्रतिघरे छन्दागंसि सम्पादयत्यथो पशवो वै जगति पशवस्तृतीय सवनम् पशूनेव तृतीय सवन आत्मन्धत्ते यद्वै होत आध्वर्युर्मध्याह्वयत होत आध्वर्युमभ्याह्वयत क्लियर आಯ್ತಾ होत आध्वर्युमभ्याह्वयत आव्यमस्मिन् दधाति तद्यन्नापहनीत तत् यत् न अपहनीत तद्यन्नापहनीत पुरास्य संवत्सरात् गृह आभे वीरञ्छोगं सा वीरन् शा आवे वीरञ्छोगं सा मोदा इवेति प्रत्याह्वयते तेनैव तदपहते यथा वा अयतां प्रतीक्षत एवमद्धर्य प्रतिघरं प्रतीक्षते यदपि प्रतिगृह्णीयात् यदपि प्रतिगृह्णीयात् यथा यथया समृच्छते तादृगेव तद्यदर्थर्चा लप्येत तत् यत् अर्धः अर्चात् लुप्येत तद्यदर्थर्चा लुप्येत यथा धावद्भ्यो हीयते
तादृगेव तत्प्रबाहुग्वा ऋत्विजामुद्गीता उद्गीत एवोद्गातॄणाम् ऋचः गातॄणाम् ऋचः गातॄणाम् ऋचः ಆ ರಕಾರ ಅನುದಾನದಲ್ಲಿ ಕೇಳಬೇಕು ಏವೋದ್ಗಾತॄणाम् ರುಚ ಪ್ರಣವ ಉಕ್ತಶಗಂ ಸಿನಾಂ प्रतिगरोध्वर्योणाम् य एवं विद्वान् प्रतिगृह्णात्यन्नाद एव भवत्यास्य प्रजायां वाजी जायत इयं वै होता सा वध्वर्युर्यदासि नश्यगं सत्यस्य एव तद्भूता नैत्यास्त इव हि यमथो इमामेव तेन यजमानो दुहे यत्तिष्ठन् प्रतिगृह्णात्यमुष्या एव तदध्वर्युर्नैति तिष्ठतीव ह्यसवथो हि असौ अथ यथा तिष्ठति वा हि असौ अथो अमुमेव पदबिर्द य तिष्ठति वा ह्यसवथो अमुमेव तेन यजमानो दुहे यदासि नश्यगं सति तस्मादितः प्रधानं देवा उपजीवन्ति यत्तिष्ठन् प्रतिगृह्णाति तस्मादमुतः प्रधानं मनुष्या उपजीवन्ति यत्प्राङ्गासीनः अनुनासिकायो प्राक् आसीनः यत्प्राङ्गासीनः शगंसति आसीनः शगंसति साक्षावत्वम् यत्प्राङ्गासीनः शगंसति प्रत्यङ्तिष्ठन् प्रतिगृह्णाति तस्मात् प्राचीनकम् वेतो धीयते प्रतीची प्रजा जायन्ते यद्वै होता आध्वर्युमभ्याह्वयते वज्रमेनमभिप्रवर्तयति पराङ्गा इल्लोष्टे पराक् आवर्तते पराङ्गा वर्तते वज्रमेव तन्निकरोति इत्याह प्रातः सवनं प्रतिहीर्य त्रिनेत्राणि गायत्रं प्रातः सवनं गायत्र्यैव प्रातः सवने वज्रमन्तर्धत्त उत्तरम् आचीत्याह आद्यं दिनगं सवनं प्रतिहीर्य चत्वार्येतान्यक्षराणि चतुष्पदाष्टुत्रैष्टु ब्रह्माद्यं सवनं त्रिष्टुरैवाद्यन्दिने सवने वज्रमन्तर्धत्तम् आचीन्द्रायेत्याह तृतीयसवनं प्रतिहीर्य सप्तैतान्यक्षराणि सप्तपदाशक्वरींशात्परो वज्रो वज्रेण तृतीयसवने वज्रमन्तर्धत्ते ब्रह्मवादिनो वदन्ति सत्त्वा अध्वर्युस्याद्यो यथा सवनं प्रतिहरे छन्दागंसि सम्पादयेत् तेजः प्रातः सवन आत्मन् दधीतेन्द्रियम् दधीतेन्द्रियं दीर्घ दधीतेन्द्रियं दधीता इन्द्रियं दधीतेन्द्रियं आमा दीर्घ सवने पशुरस्तृतीयसवन इत्युत्थः इत्याह प्रातः सवनं प्रतिहीर्य त्रीण्येतान्यक्षराणि
त्रिपदा गायत्री गायत्रम् प्रातः सवनमेव प्रतिकरे छन्दागंसि सम्पादयत्यथो तेजो वै गायत्री तेन प्रातः सवनम् तेजयेव प्रातः सवन आत्मन्भक्त उक्थम् वाचीत्याह आद्यन्तिनगम् सवनम् प्रतीय चत्वार्येतान्यक्षराणि चतुष्पदा त्रिष्टुत्रैष्टुभम् आद्यन्तिनगम् सवनम् आद्यन्तिनगेव सवने प्रतिकरे छन्दागंसि सम्पादयत्यथो इन्द्रियम् वै दृष्टुगिन्द्रियम् आद्यन्तिनगम् सवनम् इन्द्रियमेव माद्यन्तिने सवन आत्मन्भक्तमुक्थम् वाचीन्द्रायेत्याह तृतीय सवनम् प्रतीय सप्तैतान्यक्षराणि सप्तपदा शक्वरीशाक्वरापशोच्चारणम् तृतीय सवनमेव प्रतिकरे छन्दागंसि सम्पादयत्यथो अशभो वै जगति अशवस्तृतीय सवनम् पशूनेव तृतीय सवनम् आमन्धते यद्वै होदात् वर्ग्यमभ्यावयत आभ्यमस्मिन् दधाति तद्यन्नाहवरीय पुरास्य संवत्सरागृह आवेदीचोहं सा मोदयति प्रत्याह्वयते तेनैवहते यथा वा आयतां प्रतीक्षत ಆಯತನ ಅಂದ್ರೆ ಆಶ್ರಯ ಆಯತನವಾನ್ ಭವತಿ यथा वा आयतां प्रतीक्षत एवमद्वर्युः प्रतिघरम् प्रतीक्षते यदि प्रतिगृह्णीयात् यथायतया संपृच्छते तादृशेव ತದ್ಯರ್ಥರ್ಚ ಅರ್ಧರ್ಚಾತ್ ಎರಡು ಅರ್ಕಾವತ್ತು ಎರಡು ಅರ್ಕಾವತ್ತು ತದ್ಯದರ್ಧರ್ಚ ತದ್ಯದರ್ಥ ಅರ್ಧರ್ಚ ತತ್ ಯತ್ ಅರ್ಧರ್ಚಾತ್ ತದ್ಯದರ್ಧರ್ಚಾತ್ ಎರಡು ಸಲ ದಕಾರಗಳು ಇನ್ನೊಂದ್ಸಲಿ ಲೋಪ್ಯೇತ ಒಂದ್ ನಿಮಿಷ ಅಲ್ಲಿ ಹಿಂದೆ ದದೀತ ಬಂತಲ್ಲ ಅದಕ್ಕೆ ನೋಡಿ ಇಲ್ಲಿ ಪದಪಾಠ ಹೇಗಿದೆ ಅಂತ ಹಿಂದೆ ನೋಡ್ಕೊಳ್ಳಿ ಎಲ್ಲಿ ಬಂತು ಪ್ರಾತಃ ಸವನ ಆತ್ಮನ್ ದಧೀತೆ ಆತ್ಮನ್ ದಧೀತೆ ಅಲ್ಲಿ ನೋಡಿ ಏನು ಅಂದ್ರೆ ಯಥಾ ಸವನಮಿತಿ ಯಥಾ ಸವನಂ ಪ್ರತಿಗರ ಇತಿ ಪ್ರತಿಗರೆ ಛಂದಾಗಂಸಿ ಸಂಪಾದಯೇದಿತಿ ಸಂಪಾದಯೇತ್ ತೇಜಃ ಪ್ರಾತಃ ಸವನ ಇತಿ ಪ್ರಾತಃ ಸವನೆ ಆತ್ಮನ್ ದಧೀತ ಗೊತ್ತೈತೆ ದಧೀತ ಇಂದ್ರಿಯಂ ಮಾಧ್ಯಂ ದಿನೆ ಸವನೆ ಪಶೂನ್ ದಧೀತ ಇಂದ್ರಿಯಂ ದಧೀತೇಂದ್ರಿಯಂ ಬರುತ್ತೆ. ಸೊ ಈಗ ಸಂದೇಹ ಬಂದ್ರೆ ಅಲ್ಲೇನೆ ಅದು ಕ್ಲಿಯರ್ ಮಾಡ್ಕೊಳ್ಬಹುದು. ಪದ ಪಾಠಗಳನ್ನ ಪುಸ್ತಕ ಇಟ್ಕೋಬೇಕು ಜೊತೆನ. ಇವ್ರು ನಮ್ ಗುರುಗಳು ಪಕ್ಕದಲ್ಲೇ ಇಟ್ಕೊಂಡಿರೋರು. ಏನ್ ಬಂತು ಸಂದೇಹ ಅಂತಂದ್ರೆ ನೋಡೋಣ ಅಲ್ಲಿ ಒಂದ್ಸಲಿ ಅಂತ ಹಾಗೆ. ಇವಾಗ ಹೇಳಿ ಅರ್ಧರ್ಚ ಅಲ್ಲಿಂದ ಮುಂದಕ್ಕೆ.
लज्जायां वाची जायत वै यदासीन शकम ಒಟ್ಟಿಸಲಿಲ್ಲ ಅಲ್ಲಿ ಯದಾಸೀನ ಶೃಗಂ ಹೇಳ್ದಂಗಾಯ್ತು ಯಾರೋ. ಶಾವತ್ ಯದಾಸೀನ ಶಗಂ ಶಂಸತಿ ಅಂತ ಬರೋದು. ಶಂಸತಿ ಇದು ಶಗಂ ಸತಿ. ಈಗ ಹಂಸಹ ಅನ್ನೋದು ಹಗಂ ಶುಚಿ ಶತು ಬಂದಂಗೆ ಈ ಗಂಕಾರ ಯಜುರ್ವೇದದಲ್ಲಿ ಬರೋದು. ಇದೇ ಮಂತ್ರ ಋಗ್ವೇದದಲ್ಲಿ ಬಂದ್ರೆ ಯದಾಸೀನ ಶಂಸತ್ಯಸ್ಯ ಶಂಸತಿ ಅಸ್ಯ ಬರುತ್ತೆ ಅಲ್ಲಿ. ಇಲ್ಲಿ ಯದಾಸೀನ ಶಗಂ ಸತ್ಯಸ್ಯ यदासीनश्चगं सत्यस्य एव मैत्यास्तनियमतो इमामेव ते यजमानो यतिष्ठन् प्रतिगृणात्यमुष्या एव तदर्थवर्गोन्नैति तिष्ठति वस्यसाधो अमोमेव तेन यजमानो यदासीनश्चगं सति तस्मादितः प्रदानं देवा उपजीवन्ति यत्तिष्ठन् प्रतिगृह्णाति तस्मादमुतः प्रदानं मनुष्या उपजीवन्ति यत्प्रागासीनश्चगं सति प्रत्यङ्तिष्ठन् प्रतिगृह्णाति तस्मात् प्राचीनगं वेदोऽधीयते प्रतीचीये प्रजा जायन्ते यद्वै होताद्वर्युमव्याह्वयते वज्रमेण अभिप्रवर्तयति पराङ्गावर्तते वज्रमेव सन्निकरोति यद्वै होताद्वर्युमव्याह्वयते वज्रमेण अभिप्रवर्तयत्युत्थशा विद्याप्रातः सवनं प्रतिगीर्यतीतान्यक्षराणि द्विपदारायत्रं प्रातः सवनं गायत्र्यैव प्रातः सवने वज्रमन्तर्धत्त उक्तम् आचीत्याः मात्यन्दिनगं सवनं प्रतिगीर्य चत्वार्येतान्यक्षराणि चतुष्पदा त्रिष्टुत्रैष्टुभं मात्यन्दिनगं सवनं त्रिष्टुत्रैव मात्यन्दिने सवने वज्रमन्तर्धत्तम् आचीन्द्रायेत्याह तृतीयसवनं प्रतिगीर्य सप्तैतान्यक्षराणि सप्तपदा सप्तपदा शक्वरी शाक्वरो सप्तपदा शक्वरी शाक्वरो वज्रो वज्रेणैव तृतीयसवने वज्रमन्तर्धत्ते ಬ್ರಹ್ಮವಾದಿನೋ ವದಂತಿ. ಬ್ರಹ್ಮವಾದಿನೋ ವದಂತಿ. ಒಂದ್ ನಿಮಿಷ ಅಲ್ಲಿ ಈ 3 ಸವನಗಳಿದೆಯಲ್ಲ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಸಂಧ್ಯಾ ವಂದನೆಯಲ್ಲಿ ಪ್ರಾತಧ್ಯಾಯಾಮಿ ಗಾಯತ್ರಿ ರವಿಮಂಡಲ ಮಧ್ಯಗಾಮ್ ಹೇಳ್ತೀರಾ ಇದು? ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಜಪಕ್ ಮೊದ್ಲು ಪ್ರಾತಧ್ಯಾಯಾಮಿ ಗಾಯತ್ರಿ ರವಿಮಂಡಲ ಮಧ್ಯಗಾಮ್ ಋಗ್ವೇದಮುಚ್ಚಾರಯಂತಿ ರಕ್ತವರ್ಣಾಂ ಕುಮಾರಿಕಾಂ ಅಕ್ಷಮಾಲಾಂಕರಂ ಬ್ರಹ್ಮ ದೇವಿ ತ್ವಂ ಹಂಸವಾಹನಾಂ. ಹಾಗೆ ಮಧ್ಯಂದಿನೇಮಿ ಗಾಯತ್ರಿ ರವಿಮಂಡಲ ಮಧ್ಯಗಾಂ ಯಜುರ್ವೇದಂ ವ್ಯಾಹರಂತಿ ಶಿವಾಂ ಶೂಲಕರಾಂ ಶುಭಾಂ ಯುವತ್ಯಾಂ ರುದ್ರದೇವತ್ಯಾಂ ಆಹವಾನ್ ವೃಷಭ ವಾಹನಾಂ ಸಾಯಂ ಸರಸ್ವತಿ ಶ್ಯಾಮ ರವಿಮಂಡಲ ಮಧ್ಯಗಾಂ ಸಾಮವೇದಂ ವ್ಯಾಹರಂತಿ ಶ್ವೇತಾಂ ಶುಭಕರಾಂ ಶುಭಾಂ ವೃದ್ಧಾಂ ವಿಷ್ಣುದೇವತ್ಯಾಂ. ನಮಗ್ ನಮ್ ತಾತ ಹೇಳ್ಕೊಟ್ಟಿದ್ ಸಂಧ್ಯಾವನೆಯಲ್ಲಿ ಈ ಮಂತ್ರ ಅದು ಇದೆ, ಬೇರೆ ಇದ್ರಲ್ಲಿ ನೋಡಿದಾಗ್ಲೂ ಕೂಡ. ನಾ ಬರ್ದಿರೋ ಸಂಧ್ಯಾವನ ಪುಸ್ತಕದಲ್ಲಿ ಇದೆ. ಅವ್ರ ಫೋಟೋ ಬೇರೆ ಕೊಡ್ತಿದ್ದೆ ಅಪ್ಪ. ಗಾಯತ್ರಿ ಬೆಳಗಿನಲ್ಲಿ ಹಂಸವಾಹಿನಿಯಾಗಿ ಬರ್ತಾಳೆ, ಅವಳು ಅವಾಗ ಬಾಲೆ, ಮಧ್ಯದಲ್ಲಿ ಯುವತಿ, ಮಾಧ್ಯಾಹ್ನಿಕದಲ್ಲಿ ವೃಷಭ ವಾಹನೆ, ಸಾಯಂಕಾಲದಲ್ಲಿ ಹಂಸವಾಹನೆಯಾಗಿ
ಆ ವೇದವನ್ನು ರೆಪ್ರೆಸೆಂಟ್ ಮಾಡ್ಕೊಂತ ವೃದ್ಧ, ಬೆಳಗ್ಗೆ ಬಾಲಕಿ, ಮಧ್ಯಾಹ್ನದಲ್ಲಿ ಯುವತಿ, ಸಾಯಂಕಾಲದಲ್ಲಿ ಇದು 3 ಸವನಗಳಲ್ಲಿ ಆ ಗಾಯತ್ರಿಯನ್ನ ಯಾವ ರೀತಿನಲ್ಲಿ ಆವಾಹನೆ ಮಾಡ್ಬೇಕಾದ್ರೆ ಬರುವಂತ ಮಂತ್ರ. ಫೋಟೋ ಕೂಡ ಇದೆ ಅದಕ್ಕೆ ಇದೆ. ಇದು ಒಂದು ಕ್ವಶನ್, ಸಂಧ್ಯಾವನದಲ್ಲಿ 3 ವೇದ ಬರುತ್ತೆ, ಅಥರ್ವಣ ಯಾತಕ್ಕಿಲ್ಲ? ಅದರಲ್ಲೇ ಸೇರುತ್ತೆ, ಇಟ್ ಈಸ್ ಇನ್ಕ್ಲೂಡೆಡ್. ಈಗ 3 ಲೋಕ ಅಂತಂದ್ರೆ 14 ಲೋಕಗಳು, ಚತುರ್ದಶ ಭುವನಾತ್ಮಕ ಮಂಡಮ್. ವೇದ ಇವನಿಗೆ ವೈನತೆಯನಿಗೆ ಏನು ತ್ರಯೀಮಯ ಅಂತ ಹೆಸರು. ಸೊ ಇವನಿಗೆ ವೈನತೆಯನಿಗೆ ತ್ರಯೀಮಯ ಅಂದ್ರೆ 3 ವೇದಗಳು ಅಂತ. 3 ಸಾಮಾನ್ಯವಾಗಿ ಇವುಗಳಲ್ಲಿ ಹೇಳ್ಬೇಕಾದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ಈಗ ಇದರಲ್ಲಿ ಅಮಲನಾಧಿಪಿರಾನ್ ಜ್ಞಾಲಮೇಳುಮುಂಡ ನರಂಗ ತರವಿನಣಯಾನ್. ಜ್ಞಾಲಂ ಅಂತಂದ್ರೆ ಲೋಕಗಳು, 7 ಲೋಕಗಳನ್ನ ನುಂಗಿದ ಅಂತ ಅಲ್ಲಿ ಹೇಳಿದ್ದು. 7 ಲೋಕ ಅಂದ್ರೆ 7 ಬಿಟ್ಬಿಟ್ಟ. ಆಕ್ಚುಲಿ ಎಷ್ಟಿರೋದು? ಚತುರ್ದಶ ಭುವನಾತ್ಮಕಂ ಅಂಡಂ ಭೂಹು ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ. 7 ಲೋಕಗಳು. ಹಾಗೆ ಅತಲ ವಿತಲ ಸುತಲ ರಸಾತಲ ಮಹಾತಲ ಪಾತಾಳ ಇವು ಕೆಳಗಡೆ ಬರುವಂತದ್ದು. ಒಟ್ಟು 14. 3 ಲೋಕ ಅಂದ್ರೂ ಈ 14 ಸೇರಿದ್ದೇನೆ. 7 ಲೋಕ ಅಂದ್ರೂ ಕೂಡ ಇಟ್ ಇಸ್ ಅಂಡರ್ಸ್ಟುಡ್. ಹಾಗೆ 3 ವೇದ ಅಂತಂದ್ರು ಕೂಡ ಇದು ಸೇರಿದೆ. ಇನ್ನೆಲ್ಲೋ 1-2 ಹೇಳ್ತು ಅಂತ ಅಂದ್ಬಿಟ್ಟು ಇವಾಗ ಪ್ರಾತಃ ಮಧ್ಯ ಆಪಹ ಊರ್ಧ್ವಂ ವಿಕ್ಷಿಪಂತಿ ತದಾಪೋ ವಜ್ರೀಭೂತ್ವ ಮಂದೇಹಾರುಣೆ ದ್ವೀಪೆ ಪ್ರಕ್ಷಿಪಂತಿ ಯತ್ ಪ್ರದಕ್ಷಿಣಂ ಪ್ರಕ್ರಮಂತಿ ಇವೆಲ್ಲ ಹೇಳಿ ಪ್ರಾತಃ ಸಾಯಂಕಾಲ 2 ಹೇಳಿ, ಮಧ್ಯಾಹ್ನ ಹೇಳಿಲ್ವಲ್ಲ ಅಲ್ಲಿ. ಇದೊಂದು ಆರ್ಗ್ಯುಮೆಂಟ್. ಮಧ್ಯಾಹ್ನವು ಸೇರಿದಂಗ ಅಲ್ಲಿ 3 ಹೊತ್ತು ಸಂಧ್ಯಾವನ್ನೇ, 3 ಸವನಗಳು. ವಿದ್ವಾನ್ ಸಕಲಂ ಭದ್ರಮಶ್ನುತೆ. ಯಾರು ಈ ರೀತಿ ಅರ್ಘ್ಯ ಪ್ರದಾನವನ್ನು ಮಾಡಿ ಗಾಯತ್ರಿಯನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಪಿಸ್ತಾನೋ ಅವನು ಎಲ್ಲ ಒಳ್ಳೆಯದನ್ನು ಪಡೆಯುತ್ತಾನೆ. ವಿದ್ವಂ ಸಕಲಂ ಭದ್ರಂ ಅಶ್ನುತೆ. ಅದರಿಂದ ಸಂಧ್ಯಾವನ್ನೇ 3 ಹೊತ್ತೇನೆ. 2 ಹೇಳ್ತಾರಲ್ಲ, ದೊಡ್ಡ ಚರ್ಚೆ ಇದು. ಈ ಶತಾವಧಾನಿ ಗಣೇಶ್ ಇದ್ದಾರಲ್ಲ, ಅವ್ರು ಪಿನ್ನೆ ವರಿಷಿ ಇಂದ ವಿಪ್ರನುಡಿಲು ಎನ್ನುವ ಒಂದು ಪೋಟಿಂದ ಅಪ್ಪ ನನಕ ವೇದತೆದು ಇದೆ ಇನ್ ಸಂಧ್ಯಾವನ್ನ ಇದು ಕೊಟ್ಪಣ್ಣು ಸವೈ ದೇವಾನಾಮಿತ್ತುಳ್ಳೆ 2 சொல்லியிருக்கிறான். இந்த ಪರಾಂಕುಶಾಚಾರ್ಯ ರಾಮಾನುಜಂ ಈ ಆನ್ಸರ್ಡ್. ನಾವು ಈ ಪತ್ರ ಬಂದಾಗ, ನಾವು ಯೋಗಕ್ಷೇಮದ ಇದ್ರಲ್ಲಿ ಬಂದಾಗ ಅವರ ಕಳಿಸ್ಕೊಟ್ಟಿದ್ರು. ಆಮೇಲೆ ಪತ್ರ ನಾನು ಅವರಿಗೆ ಫಾರ್ವರ್ಡ್ ಮಾಡಿ ಮಾಡಿದೆ. 2 ಅಂತ ಹೇಳಿದ್ರಲ್ಲಿ 3 ಕೂಡ ಅನ್ವಯ. 3 ಹೊತ್ತೇ ಆಗ್ಬೇಕು, ಮಧ್ಯಾಹ್ನಕ್ಕೆ ಬಿಟ್ಬಿಡೋಂಗಿಲ್ಲ. ಅಲ್ಲಿ ಮತ್ತೆ 2 ಹೇಳಿದೆಯಲ್ಲ ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ಹಾಗೆ ಇಲ್ಲಿ ವೇದಗಳು ಒಂದಕ್ಕೆ 4 ಸೇರುತ್ತೆ. 4 ಅಥರ್ವಣವು ಇದ್ರಲ್ಲಿ ಸೇರಿದ್ದೇನೆ. ಇನ್ನು ಅಥರ್ವಣದಲ್ಲಿ ಬೇರೆ ಏನೋ ಮಂತ್ರಗಳಿಲ್ಲ, ಇದೇ ಮಂತ್ರಗಳೇ ಅಲ್ಲೂ ಬರೋದು. ಮತ್ತೆ ಇನ್ನೊಂದು ಜನರಲ್ ರಾಂಗ್ ಇನ್ಫಾರ್ಮೇಶನ್ ಏನು ಅಂದ್ರೆ ಏನೋ ವಾಮಾಚಾರ ಮಾಟ ಮಂತ್ರ ಬರೀ ಅದಿದೆ ಅಂತಲ್ಲ. ಈಗ ನಾವ್ ಹೇಳೋ ನಾರಾಯಣ ಉಪನಿಷತ್ತು ಅಥರ್ವ ಶಿರಸ್ ಏದತ್ ಅಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸಿನಲ್ಲಿ ಅಧೀತೆ ಏನು ನಾರಾಯಣನೇ ಎಲ್ಲದಕ್ಕೂ ಆಗಿದ್ದು ಅಂತ. ಯಾವ್ದು ನಾವು ಪ್ರಧಾನವಾಗಿ ಹೇಳ್ತೀವೋ ನಾರಾಯಣ ಏವ ಸಮುತ್ಪದ್ಯಂತೆ, ನಾರಾಯಣೇ ಎಲ್ಲ ಅವನೇನೆ. ನ ದ್ವಿತೀಯೋ ಅಸ್ತಿ ಕಶ್ಚಿತ್. ಏನ್ ಸ್ಟ್ರಾಂಗ್ ಆಗಿ ಹೇಳುವಂತಹದ್ದು. ದಿಸ್ ಈಸ್ ಫ್ರಮ್ ಅಥರ್ವಣ ವೇದದ ಕಡೆಯ ಭಾಗ, ಉಪನಿಷತ್ತು. ಅಥರ್ವಣ ಉಪನಿಷತ್ತಿಂದು ಅದು ಅದೇ ಮಾತು. ಇದು ಆ ಉಪನಿಷತ್ನಲ್ಲೇ ಇದೆ. ಏತದ್ ಅಥರ್ವ ಶಿರೋ ಯೋಧೀತೆ ಪ್ರಾತರಧಿ ಯಾನೋ ರಾತ್ರಿಗತಂ ಪಾಪಂ ನಾಶಯತಿ. ಅಷ್ಟಾಕ್ಷರಿ ಎರಿಮೇನ್ ಹೇಳಿ ಯಾರು ಬೆಳಗ್ಗೆ ಹೇಳಿದ್ರೆ ರಾತ್ರಿಯಿಂದ ಮಾಡಿದ ಪಾಪಗಳ ಪರಿಹಾರ. ಸಂಧ್ಯಾವನ್ನೆಲ್ಲೂ ಅದೇ ಮಂತ್ರಗಳಿದೆ. ಅದಕ್ಕಾಗೇನೆ ಇದು ಹೇಳಿದ್ದು. ಇದು ದೊಡ್ಡವರು ಒಡನಾಟ ಒಂಚೂರು ಸಿಕ್ಕಿದ್ರೆ ಭಾಗ್ಯ ಅಂತ ಅನ್ನೋದಕ್ಕಷ್ಟೇ. ನಾನು ಅವ್ರ ಹತ್ರ ಬರೆಯೋದಕ್ಕೆ ಕೂತಿದ್ನಲ್ಲ, ಒಂದ್ ದಿವಸ ಈಗ ಯಾವ್ದೋ ಒಂದ್ ಮಾತಕ್ಕೆ ಬಂತು. ಏನ್ರಿ ನೀವು ಅಷ್ಟಾಕ್ಷರಿ ದ್ವಯ ಮಂತ್ರ ರಹಸ್ಯ ಸಮಶ್ರಯನ ಆದ್ಮೇಲೆ ಮಾಡ್ತಾ ಇದ್ದೀರಾ ಅಂದ್ರು. ಎಸ್ ಆಗ್ತಾ ಇದೆ. ಎಷ್ಟಲ್ಲಿ ಮಾಡ್ತೀರಿ ಅಂದ್ರೆ ಒಂದ್ಸಲಿ ಸ್ನಾನ ಆದ್ಮೇಲೆ ಬೆಳಗ್ಗೆ ಆಚಾರ್ಯ ತನ್ನಿ ಹೇಳ್ಬಿಟ್ಟು 108 ಅಷ್ಟಾಕ್ಷರಿ ದ್ವಯ ಮಂತ್ರ 28 ಚರ್ಮ ಶ್ಲೋಕ 28 ಅಂತ. ನಾರಾಯಣ ಉಪನಿಷತ್ತಿನ ಅರ್ಥ ಏನು ಅಂದ್ರು ಅನಂತರಂಗಾಚಾರ್ಯ. ಪ್ರಾತರಧೀಯಾನೋ ರಾತ್ರಿಗತಂ ಪಾಪಂ ನಾಶಯತಿ, ಸಾಯಮಧೀಯಾನೋ ದಿವಸಗತಂ ಪಾಪಂ ನಾಶಯತಿ, ಮಾಧ್ಯಂದಿನಮಾದಿತ್ಯಾಭಿಮುಖೋದೀಯಾನ ಪಂಚಪಾತಕ ಉಪಪಾತಕ ಆತ್ ಪ್ರಮುಚ್ಯತೆ, ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ. ಯಾವುದಕ್ಕೆ? ಈ ಅಷ್ಟಾಕ್ಷರಿಯನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವು ಹೇಳಿದ್ರೆ ಎಲ್ಲ ವೇದ ಪಾರಾಯಣ ಪುಣ್ಯಂ ಲಭತೆ. ನಾರಾಯಣ ಸಾಯುಜ್ಯಂ ಅಪನಾತ್ ನೋದಿ. ಅದೇ ವೈಕುಂಠ ಸಾಯುಜ್ಯಂ ಅದನ್ನು ಪಡಿತಾನೆ. ಏವಂ ವೇದ, ಇದು ಹೀಗೆ ಸರಿಯಾಗಿ ತಿಳ್ಕೊ ಅಂತ. ಆಮೇಲೆ ಏನ್ ಹೇಳಿದ್ರು ಅವರು, ಮಾಧ್ಯಮ ಆದ್ಮೇಲೆ ರಹಸ್ಯತ್ರಯ 3 ಮಂತ್ರ ಹೇಳಿ. ಅದಕ್ಕೆ ನಾನು ಯಾವಾಗ ಈ ಮಾತು ಬರುತ್ತೆ ಅವಾಗೆಲ್ಲ ಹೇಳ್ತೇನೆ.
ಯಾರ್ಯಾರು ಬಿಟ್ಟಿದ್ದೀರಿ ಸೇರಿಸ್ಕೊಳ್ಳಿ. ಸಂಧ್ಯಾವನೆ ಗಾಯತ್ರಿ ಉಪಸ್ಥಾನ ಮಾಡ್ತಿರಲ್ಲ, ಅದಕ್ ಮೊದ್ಲು ಪ್ರಾಣಾಯಾಮ ಮಾಡ್ಬೇಕು. ಗಾಯತ್ರಿ ಉಪಸ್ಥಾನ ಮಂತ್ರಿ ಬೇಡ. ಪ್ರಾತಃ ಸಂಧ್ಯಾಂತೆ ರಹಸ್ಯತ್ರಯ ಮಂತ್ರ ಜಪಂ ಕರಿಷ್ಯೆ. ಪ್ರಾತಃ ಸಂಧ್ಯೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಯಾವ ಆಚಾರ ಇದ್ದ ನೀನ್ ಪ್ರತಿದಿನ ಹೇಳಬೇಕು ಅಷ್ಟಾಕ್ಷರಿ. ಮಾಧ್ಯಾನಿಕಾಂತೆ ರಹಸ್ಯತ್ರಯ ಮಂತ್ರ ಜಪಂ ಕರಿಷ್ಯೆ. 10 ಅಷ್ಟಾಕ್ಷರಿ. 10 ಸಲ ಹೇಳು, ಎಷ್ಟೊತ್ತು ಬೇಕು. ಇಟ್ ವಿಲ್ ನಾಟ್ ಟೇಕ್ ನಾಟ್ ಇವನ್ 2 minutes. 10 ಅಷ್ಟಾಕ್ಷರಿ, 5 ದ್ವಯ ಮಂತ್ರ, 5 ಚರ್ಮ ಶ್ಲೋಕ. ಸಾಯಂಕಾಲದಲ್ಲಿ ಮತ್ತೆ ಸೇರಿಸ್ಕೋಬೇಕು. ಉಪನಿಷತ್ನಲ್ಲಿದೆ. ನನಗೆ ಅನಂತರಂಗಾಚಾರ್ಯ ಹೇಳಿದ್ಮೇಲೆ ನಾನು ಸೇರಿಸ್ಕೊಂಡಿದ್ದು, ಅಲ್ಲಿ ತನಕ ಮಾಡಿರ್ಲಿಲ್ಲ. ಹೀಗೆ ಪರ್ಫೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಹೀಗೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಸುಜ್ಞಾನದಿಂ ಕೆಲವಂ ಮಾಳ್ಪವರಿಂದ ಕಂಡು, ಫಲವಂ ಪಲ್ಲ ಸಮುದ್ರವೈ ಹರ ಹರ ಆಶೆ ಹನಿಗೂಡಿದ್ರೆ ಹಳ್ಳ ಅಂತ ಒಂದ್ ಗಾದೆ. ಸೇರಿಸ್ಕೊಂಡು ಪೂರ್ಣತೆಗೆ ಹೋಗುವಂತದ್ದು. ಮಾಡೋರು ಏನ್ ಮಾಡ್ತಾ ಇದ್ದಾರೆ ಅದನ್ನು ಅಬ್ಸರ್ವ್ ಮಾಡೋದು, ಕೇಳಿಸ್ಕೊಳ್ಳೋದು, ಅವರಿಂದ ತಿಳಿಯೋದು ಎಲ್ಲ. ಸೋಮೇಶ್ವರ ಶತಕದಲ್ಲಿ ಮಾತು ಬರೋದು. ಮುಂದುವರಿಸಿ. ಎಲ್ಲಿಗೆ ಬಂದಿತ್ತು? ಬ್ರಹ್ಮವಾದಿನೋ ವದಂತಿ ಸತ್ವಾ ಅಧ್ವರ್ಯುಸ್ಯಾದ್ಯೋ ಯಥಾ ಸವನಂ ಪ್ರತಿಹರೇ ಛಂದಾಗಂಸಿ ಸಂಸಾರಯೇ ಪ್ರಾತಃ ಸವನ ಆತ್ಮಂದೀಯೇಂದ್ರಿಯಂ ಮಾಧ್ಯಂದಿರೇ ಸವನೆ ಪಶುಸ್ತೃತೀಯ ಸವನ ಸವನಂ ಪ್ರತಿಗೀರ್ಯ ಯತ್ರಂ ಪ್ರಾತಃ ಸವನಂ ಏವ ಪ್ರತಿಹರೇ ಛಂದಾಂಸಿ ಸಂಪಾದಯತ್ಯತೋ ತೇಜೋ ವೈ ಗಾಯತ್ರಿ ತೇಜ ಪ್ರಾತಃ ಸವನಂ ತೇಜ ಏವ ಪ್ರಾತಃ ಸವನ ಆತ್ಮಂತತ್ತ ಉಕ್ತಂ ವಾಚೀತ್ಯಾ ಮಾಧ್ಯಂದಿನಗಂ ಸವನಂ ಪ್ರತಿವೀರ್ಯ ಚತ್ವಾರೇತಾರ್ಯಕ್ಷರಾಣಿ ಚತುಷ್ಪದಾ ತ್ರಿಷ್ಟುತ್ರೈಷ್ಟುಭಂ ಮಾಧ್ಯಂದಿನಗಂ ಸವನಂ ಮಾಧ್ಯಂದಿನಗೇವ ಸಮನೆ ಪ್ರತಿಹರೇ ಛಂದಾಂಸಿ ಸಂಪಾದಯತ್ಯಥೋ ಇಂದ್ರಿಯಂ ವೈ ತ್ರಿಷ್ಟುಗಿಂದ್ರಿಯಂ ಮಾಧ್ಯಂದಿನಗಂ ಸವನಂ ಇಂದ್ರಿಯಮೇವ ಮಾಧ್ಯಂದಿರೇ ಸವನ ಆತ್ಮಂದತ್ತ ಉಕ್ತಂ ವಾಚೀಂದ್ರಾಯೇರ್ಯ ತೃತೀಯ ಸವನಂ ಪ್ರತಿಕೀರ್ಯ ಸಪ್ತೈತಾನ್ಯಕ್ಷರಾಣಿ ಸಪ್ತಪದಾನಿ ಪರೀಕ್ಷಾತ್ವರಾ ಪಶವೋ ಜಾಗತಂ ತೃತೀಯ ಸವನ ಏವ ಪ್ರತಿಗಣೆ ಛಂದಾಂಸಿ ಸಂಪಾದಯತ್ಯಥೋ ಪಶವೋ ವೈ ಪಶವಸ್ತೃತೀಯ ಸವನಂ ಪಶೂನೇವ ತೃತೀಯ ಸವನ ಆತ್ಮಂತತ್ತೇ ಯದ್ವೈ ಹೋತಾ ಆತ್ಮರ್ಯಮಪ್ಯಾವಯತ ಆವ್ಯಮಸ್ಮಿನ್ ದಧಾತಿ ತದ್ಯನಾಹನೀತ ಪುರಾತ್ಯ ಸಂವತ್ಸರಾತ್ ಗೃಹ ಆಬೇವೀದನ್ ಚೋಗಂ ಸಾ ಮೋದ ಇವೇದಿ ಪ್ರತ್ಯಾಹ್ವಯತೆ ತೇನೈವ ತದಪಹತೆ ಯಥಾ ವಾ ಅಯಸಾಂ ಪ್ರತೀಕ್ಷತ ಏವಮಧ್ವರ್ಯೋ ಪ್ರತಿಘರಂ ಪ್ರತೀಕ್ಷತೆ ಯದಹಿ ಪ್ರತಿಗೃಹ್ಯಾದ್ಯಥಾಯತಯಾ ಸದೃಚ್ಛತೆ ತಾದೃಗೇವ ಭಾವದ್ಯೋ ಹೀಯತೆ ತಾದೃಗೇವ ತತ್ ಪ್ರಭಾಭುತ್ವಾ ದ್ವಿಜಾಮುಖೀಹ ಉದ್ಗೀತ ಏವೋಗಾಗ್ರಣಾಂ ರುಚಃ ಪ್ರಣವ ಉಪುತಯಗಂ ಕ್ಷೀಣಾರೋದ್ವರ್ಗ್ಯೂಣಾಂ ಯಯೇವಂ ವಿದ್ವಾನ್ ಪ್ರತಿಗೃಣಾತ್ಯನ್ನಾದ ಏವ ಭವತ್ಯಾಸ್ಯ
प्रजायां वाची जायत इयं वै होता सावद्वर्युर्यदासि शरं सत्यसा सत्यस्य सत्यस्य जयं सत्यस्य एव तद्धोता नैत्यास्त इव हीयमथो इमामेव वेद यजमानो दुहे यगतिष्ठन् प्रतिगृणात्यमुष्या एव तद्वर्युर्नैः तिष्ठतीव यसावथो अहोमेव तेन यजमानो दुहे यदासि अश्वकं सति तस्मादितः प्रदानं देव उपजीवन्ति यत्तिष्ठन् प्रतिगृह्णाति तस्मादनुतः प्रदानं मनुष्यः उपजीवन्ति यत्प्राङ्गांसि अश्वकं सति प्रत्यङ्गांसिष्ठन् प्रतिगृह्णाति तस्मात् प्राचीनकम् एतो दीयते प्रतीचीः प्रजा जायन्ते यद्वै होतात् वर्ग्यमभ्याह्वयते वज्रमेनापि प्रवर्तयति पराङ्गावर्तते वज्रमेव तन्विकरोति। चरण ऋषि सवने वज्रमन्तर्धत्ते त्रीण्येतान्यक्षराणीन्द्रियम् माद्यन्दिनकम् सवनम् नोद्गातृणामध्वर्युर्नैति वर्तयत्यष्टौ च सवने वज्रमन्तर्धत्ते त्रीण्येतान् अक्षराणीन्द्रियम् माध्यन्दिनकम् सवनम् नोद्गातृणामध्वर्युर्नैति वर्तयत्यष्टौ च सवने वज्रमन्तर्धत्ते त्रीण्येतान्यक्षराणीन्द्रियम् माध्यन्दिनकम् सवनम् नोद्गातृणामध्वर्युर्नैति वर्तयत्यष्टौ च ಉಭಯಾಮಗೃಹೀತೋಸಿ ವಾಕ್ಷ ಸದಸಿ ಕ್ಷ ಇದೆಯಲ್ಲ ಮಹಾಪ್ರಾಣ ಅಲ್ಲ ವಾಕ್ಷ ಸದಸಿ ಭಾಕ್ಪಾಭ್ಯಾಂ ತ್ವಾ ಕ್ರತುಪಾಭ್ಯಾಂ ಅಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮ್ಯುಪಯಾಮ್ ಉಪಯಾಮಗೃಹೀತೋಸ್ಋತ ಸದಸಿ उपयामगृहीतोऽसि ऋत सदसि उपयामगृते सिरत सदसि चक्षुष्पाभ्यां त्वा क्रतुपाभ्याम् अस्य यज्ञस्य ध्रुवस्याध्यक्षाभ्यां गृह्णाम्युपयामगृहीतोऽसि श्रुत सदसि श्रोत्रपाभ्यां त्वा क्रतुपाभ्याम् अस्य यज्ञस्य ಧ್ರುವಸ್ಯಾಧ್ಯಕ್ಷಾಭ್ಯಾಂ ಧ್ರುವಸ್ಯ ಅಲ್ಲಿ ಸಾಕ್ ಸಾವತ್ತಿದ್ದ ಕರೆಕ್ಟ್ ಮಾಡ್ಕೊಳ್ಳಿ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ ದೇವೇಭ್ಯಸ್ತ್ವಾ ವಿಶ್ವದೇವೇಭ್ಯಸ್ತ್ವಾ ವಿಶ್ವೇಭ್ಯಸ್ತ್ವಾ ದೇವೇಭ್ಯೋ ವಿಷ್ಣುವುರುಕ್ರಮೈಷತೆ ಸೋಮಸ್ತಕಂ ರಕ್ಷಸ್ವ ತಂತೆ ದುಶ್ಚಕ್ಷಾಮಾವಖ್ಯನ್ಮಯಿ ವಸುಃ ಪುರೋ ವಸುರ್ವಾಗ್ಪಾ वाचं मे पाहि मयि वसुर्विदद्वसुश्चक्षुष्पाश्चक्षुर्मे चक्षुष्पाः चक्षुर्मे ಸೇರಿದಾಗ ವಿದರ್ ವಸುವಿದರ್ ವಸುರ್ವಿದ ವಸುಃ ವಿದ ವಸುರ್ವಿದ್ ವಸು ವಸುರ್ವಿದ್ ವಸುತ್ ವಸುವಿತ್ ಬಲ್ ಬರುತ್ತೆ ವಸುರ್ವಿದ್ ವಸುತ್ ವಿದ್ವಸು ವಿದ್ವಸುಶ್ಚಕ್ಷುಷ್ಪಾಶ್ಚಕ್ಷುರ್ಮೇ ಪಾಹಿ मयि वसु सम्यद्वसु श्रोता सव्यद्वसु श्रोत्रम् ಒತ್ತಕ್ಷರಗಳು श्रोत्रम् मे पाहि भूरसि श्रेष्ठो रश्मीनां प्राणं मे पाहि
धूरसि श्रेष्ठो रश्मीनामपानपा अपानं मे पाहि यो न इन्द्र वायु मित्रा वरुणा वश्विना वभिदासति भ्रातृव्य उत्पिबीते शुभस्पति इदमहं तमधरं पादयामि यथेन्द्राहमुत्तमश्चेतयानि सदसि चक्षुष्पाभ्यां प्रत्वाभ्यामस्य यज्ञस्य ध्रुवस्याध्यक्षाभ्यां गृह्णाम्युपयामहि प्रत्वाभ्यामस्य यज्ञस्य ध्रुवस्याध्यक्षाभ्यां गृह्णामि देवेभ्यस्त्वा विश्वदेवेभ्यस्त्वा विश्वेभ्यस्त्वा देवेभ्यो विष्णुरुक्रमैषते सोमस्तकं रक्षस्वरं ते चक्षा मावक्षन्मयि वसु वसुर्वाचमे पाहि मयि वसुर्विदर्वसुश्चक्षुष्मे पाहि मयि वसु सम्यक् वसुश्रोत्रं मे पाहि भूरसि श्रेष्ठो रश्मीनां प्राणं मे पाहि धूरसि श्रेष्ठो रश्मीनां दीर्घ रश्मि अष्ट ಇದೆಯಾ रश्मि दीर्घ हाँ रश्मीनां रश्मीनामपानपानं मे पाहि यो न इन्द्रवायो मित्रा वरुणा वश्विना वभिदासति भ्रातृव्य उत्पिबीते शुभस्पति ಅಲ್ಲಿ ಇನ್ನೊಂದು ಕಡೆನೂ ಅಷ್ಟೇ ಇದೆಯಾ ಎರಡು ಕಡೆನೂ ಎರಡು ಬರೀ ರಶ್ಮಿ ಅಷ್ಟೇ ಇದೆ ಎರಡು ಕಡೆನೂ ದೀರ್ಘ ಹಾಕೊಳ್ಳಿ ಮೇಲೆ ದೀರ್ಘ ಇದೆ ಕೆಳಗಡೆನೂ ಹಾಕೋಬಹುದು ಎರಡು ಕಡೆನೂ ರಶ್ಮೀನಾ ಹಾ ಹೇಳಿ ಹೇಳಿ उत्पिबीते शुभस्पतिदमहं तमधरं पादयामि यतेन्द्रायमुत्तमश्चेतयानि विषय ಹಾ ಸುಲಭ उपयामगृहीतोऽसि वार्षसदसि पार्पाभ्यां वा प्रदुपाभ्यामस्य यज्ञस्य ध्रुवस्याध्यक्षाभ्यां गृह्णाम्युपयामगृहीतोऽसि सदसि चक्षुष्पाभ्यां वा प्रदुपाभ्यामस्य यज्ञस्य ध्रुवस्याध्यक्षाभ्यां गृह्णाम्युपयामगृहीतोऽसि सदसि श्रोत्रपाभ्यां वा प्रदुपाभ्यामस्य यज्ञस्य ध्रुवस्याध्यक्षाभ्यां गृह्णामि देवेभ्यस्त्वा विश्वदेवेभ्यस्त्वा विश्वेभ्यस्त्वा देवेभ्यो विष्णुरुक्रमैषते सोमस्तकं रक्षस्वरं मे दुश्चक्षा माक्षन्मयि वसु वसुवाचक्षे वाहि मयि वसुर्विदर्वसुश्चक्षुर्मे पाहि मयि वसु सम्यक् वसुश्रोत्रमे पाहि भूरसि श्रेष्ठो रश्मीनां प्राणं मे पाहि धूरसि श्रेष्ठो रश्मीनामपानः
पाहि यो न इन्द्रवायो मित्राश्विना वैरासहि रात्रव्य उत्पीते शुभस्पति इदमहं तमधरं पादयामि यदेन्द्राय मुक्तमं चेतयामि रक्षस्व भ्रातृव्यस्त्रयोदश च वसो अग्ने तवोतिभिः ಆರಣ್ಯಕ ದ್ವಿತೀಯ ಪ್ರಶ್ನೆ 15ನೇ 14ನೇ ವಾಕ ತಸ್ಯ ವಾ ಏತಸ್ಯ ಯಜ್ಞಸ್ಯ ಮೇಘೋ ಹವಿರ್ಧಾನಂ ವಿದ್ಯುರಗ್ನಿರ್ವರ್ಷಗಂ ಹವಿಸ್ತನಯತ್ನುರ್ವಷಟ್ಕಾರೋ ಯದವಸ್ಫೂರ್ಜತಿ ಸೋನುವಷಟ್ಕಾರೋ ವಾಯುರಾತ್ಮಾ ಭಾಸ್ಯ ಆಸ್ವಿಷ್ಟಕೃತ್ಯ ಏವಂ ವಿದ್ವಾನ್ ಮೇಘೆ ವರ್ಷತಿ ವಿದ್ಯೋತಮಾನೆ ಸ್ತನಯತ್ಯವಸ್ಫೂರ್ಜತಿ ಅವಸ್ಫೂರ್ಜತಿ ಸ್ಫೂ ಮಹಾಪ್ರಾಣ ಅವಸ್ಫೂರ್ಜತಿ ಪವಮಾನೆ ವಾಯವಾಮಾವಾಸ್ಯಾಯಾಗಸ್ವಾಧ್ಯಾಯಂ ಆಗಂ ಇದೆಯಲ್ಲ ಅಂಕರ ತೆಗಿಬೇಕು ವಾಯಾವ ವಾಯ ಅಮಾವಾಸ್ಯ ಅಲ್ಬಾರ್ದು ಅಮಾವಾಸ್ಯಾಯಾಗ ಸ್ವಾಧ್ಯಾಯಂ ಅಧೀತೆ ಸ್ವಾಧ್ಯಾಯಮಧೀತೆ ತಪ ಏವ ತತ್ತಪ ತಪ ಏವ ತತ್ತಪ್ಯತೆ ತಾವತ್ತು ತಪ ಏವ ತತ್ತಪ್ಯತೆ ತಪೋ ಹಿ ಸ್ವಾಧ್ಯಾಯ ಇತ್ಯುಕ್ತಂ ತಪಸ್ಸು ಸ್ವಾಧ್ಯಾಯ ಇದೊಂದು ತಪಸ್ಸು ನಾವು ಮಾಡ್ತಾ ಇರೋದು ಕಲಿತಾ ಇದೀವಲ್ಲ ಸ್ವಾಧ್ಯಾಯ ಸ್ವರಸಹಿತವಾಗಿ ದಿಸ್ ಈಸ್ ಎ ತಪಸ್ಸು ತಪೋ ಹಿ ಸ್ವಾಧ್ಯಾಯ ಇತ್ಯುತ್ತಮಂ ಉತ್ತಮಲ್ಲದ ಇತ್ಯುತ್ತಮಂ ನಾಕಗಂ ರೋಹತ್ಯುತ್ತಮ ಸಮಾನಾನ ಭವತಿ ಯಾವಂತಗಂ ಹವಾ ಇಮಾಂ ವಿತ್ತಸ್ಯ ಪೂರ್ಣಂ ದದತ್ ಸ್ವರ್ಗಂ ಲೋಕಂ ಜಯತಿ ತಾವಂತಂ ಲೋಕಂ ಜಯತಿ ಭೂಯಾಗಂ ಸಚ್ಚಾಕ್ಷಯ್ಯಂ ಚಾಪ ಪುನರ್ಮೃತ್ಯುಂ ಜಯತಿ ಬ್ರಹ್ಮಣಃ ಸಾಯುಜ್ಯಂ ಗಚ್ಚತಿ ವಿದ್ಯೋತಮಾನೆ ಸ್ತನಯತ್ಯವಸ್ಫೂರ್ಜತಿ ಪವಮಾನೆ ವಾಯವಾಮಾವಾಸ್ಯಾಯಾಗಸ್ವಾಧ್ಯಾಯಮಧೀತೆ ತಪ ಏವ ತತ್ತಪ್ಯತೆ ತಪೋ ಹಿ ಸ್ವಾಧ್ಯಾಯ ಇತ್ಯುತ್ತಮಂ ನಾಕಗಂ ರೋಹತ್ಯುತ್ತಮ ಸಮಾನಾನಾಂ ಭವತಿ ಯಾವಂತಗಂ ಅವಾಯಿಮಾಂ ವಿತ್ತಸ್ಯ ಪೂರ್ಣಾಂ ದದತ್ ಸ್ವರ್ಗಂ ಲೋಕಂ ಜಯತಿ ತಾವಂತಂ ಲೋಕಂ ಜಯತಿ ಭೂಯಾಗಂ ಸಚ್ಚಾಕ್ಷಯ್ಯಂ ಚಾಪ ಪುನರ್ಮೃತ್ಯುಂ ಜಯತಿ ಬ್ರಹ್ಮಣಃ ಸಾಯುಜ್ಯಂ ಸಾಕ್ ಯಾವತ್ತಿಲ್ಲ ಬ್ರಹ್ಮಣಃ ಸಾಯುಜ್ಯಂ ಗಚ್ಚತಿ. ಈಗ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಯಾಕೆ ಎದುರುಗಡೆನೆ ಬಂದ್ ಕಲೀರಿ ಅನ್ನೋದು ಇದೇ ಕಾರಣ. ಒಂದೇನು ಅಂದ್ರೆ ಎಲ್ರದ್ದು ಕೋರಸ್ ಸೇರ್ಬೇಕು, ಒಬ್ಬೊಬ್ರದ್ದು ಒಂದೊಂದು ಇದ್ರಲ್ಲಿ ಆಗ್ಬಾರ್ದು, ಎಲ್ರು ಸೇರ್ಕೊಂಡು ಬರ್ಬೇಕು, ಗೊತ್ತೈತೆ. ಇನ್ನೊಂದು, ನೀವ್ ಯಾರ ಇಲ್ಲಿ 20 ಜನ ಕುತ್ಕೊಳ್ಳಿ, ಯಾರು ತಪ್ಪು ಮಾಡೋದು ನಾನು ತೆಗಿತೀನಿ, ಯಾರೋ ಸಾಕು ಯಾವತ್ ಹೇಳಿದ್ರು ಅದು. ಇದು ನೇರವಾಗಿದ್ದಾಗ ಸಾಧ್ಯ, ಆನ್ಲೈನ್ ಅಲ್ಲ. ವಿಧಿ ಇಲ್ಲ ಅಂತಂದ್ರೆ ಮಾತ್ರ ಆನ್ಲೈನ್, ಇಲ್ದಿದ್ರೆ ಪ್ರಿಫರಬಲಿ ನೇರವಾಗಿ. ಎಷ್ಟು ಸಮಯ, ಒಂದು ದಿವಸ ಬನ್ನಿ,
ಈಗ ಎಲ್ಲಿದ್ದೋ ಹೊರಗಡೆಯಿಂದ ಬಂದಿದ್ದೀರಿ, ಮಿಸ್ ಮಾಡ್ಬೇಡಿ, ಬನ್ನಿ ಡೈರೆಕ್ಟ್ ಆಗಿ ಇಲ್ಲಿ ಕೂತ್ಕೊಂಡಾಗ ಆ ಕರೆಕ್ಷನ್ಸ್ ಇದೆಯಲ್ಲ, ದಟ್ ಗೋಸ್ ಆನ್, ಅದು ಬೇರೆದಕ್ಕೂ ಅನ್ವಯವಾಗುತ್ತೆ. ಅದಕ್ಕಾಗಿ ಅವಕಾಶ ಸಿಕ್ಕಿದಾಗ ಯು ಶುಡ್ ನಾಟ್ ಮಿಸ್. ಅಯ್ಯೋ ಹಿಂಗೆ ನಾವು ಮೊಬೈಲೇ ಸಿಕ್ಕನ ಎಂತ ಕವಾಡತ್ ಕಂಗಿವರ್ಗೆ ಹೋಗೋಣ, ದಿಸ್ ಆಟಿಟ್ಯೂಡ್ ಶುಡ್ ಗೋ ಆಫ್. ನಿಜವಾಗ್ಲೂ ಕಲಿಬೇಕು ಅಂತಂದ್ರೆ ಯು ಮಸ್ಟ್ ಕಮ್ ಪರ್ಸನಲಿ. ವಿಧಿನೇ ಇಲ್ಲ, ಬೇರೆ ಊರ್ನಲ್ಲಿ ಇದ್ದೀರಿ ಅಂದ್ರೆ ಅವಾಗ ಏನೂ ಮಾಡ್ಲಿಕ್ಕೆ ಆಗೋಲ್ಲ. ಅವಾಗ ಓಕೆ, ಅದು ಒಂಥರ ಆಪದ್ ಧರ್ಮ ಅಷ್ಟೇ, ಅದು ಸಾಮಾನ್ಯವಾಗಲ್ಲ. ರೆಗ್ಯುಲರ್ ಮಾಡ್ಕೊಳ್ಳೋದು, ನೇರವಾಗಿ ಕುಳಿತು ಗುರುವಿನ ಮುಂದೆ ಕಲಿಬೇಕು. ಹಾಗೆ ಕಲಿತ್ರೆ ನೀವ್ ಎಲ್ಲಿ ತಪ್ಪು ಮಾಡ್ತೀರಿ ಇದರದನ್ನ ಸರಿಯಾಗಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಗೊತ್ತೈತೆ? 2 ವಿಷಯ, ಒಂದು ಕೋರಸ್ಸು ಸೇರ್ಬೇಕು. ಹೇಳಿ, ಒಂದ್ಸಲ ಹೇಳ್ಬೇಕೇನಲ್ವಾ? ಚಾಕ್ಷಯ್ಯಂ ಯಾಕೆ ಯಾವತ್ತು ಗೊತ್ತಾಯ್ತೆ? ಅಕ್ಷಯ್ಯಂ. ಈ ಇವರುಗಳಿಗೆ ಕೂರಿಸ್ಬಿಟ್ಟು ನಮಸ್ಕಾರ ಮಾಡ್ತಿರಲ್ಲ ಕಡೆ ಶ್ರಾದ್ದದಲ್ಲಿ, ಅವ್ರಿಗೆ ಅಕ್ಷತೆ ಕೊಡ್ಬೇಕು, ಏನ್ ಹೇಳ್ಬೇಕು? ಅಕ್ಷಯ್ಯಂ ಅಂತ ಬರುತ್ತಲ್ಲಿ. ಎಲ್ಲವೂ ಅಕ್ಷಯವಾಗಲಿ ಈ ಮನೆಯಲ್ಲಿ. ಯಾರ್ಯಾರು ಬಂದ್ರು ಕೂಡ ಅವ್ರಿಗೆ ಯಥೇಚ್ಛವಾಗಿ ನಾನು ಆಹಾರ ಸಿಡುವಂತಾಗ್ಲಿ. ನಾನು ದಾತ ದದಾತನೋ ರೈಂ ಈಶಾನೋ ಜಗದಸ್ಪತಿ ಅಲ್ಲೊಂದ್ ಬರೋವಂತ. ನನ್ನ ಈ ಮನೆಗೆ ಯಾರ್ಯಾರು ಬರ್ತಾರೋ ಅವ್ರೆಲ್ರಿಗೂ ನಾನು ಯಥೇಚ್ಛವಾಗಿ, ನಾನು ಹೋಗಿ ಯಾರ್ದೋ ಮನೆಯಲ್ಲಿ ನನಗ್ ಸ್ವಲ್ಪ ಅನ್ನ ಕೊಡ್ತೀರಾ ಅಂತ ಕೇಳುವಂತ ಮಾಚ ಕಂಚಿತ್ ಯಾಚನ, ನಾನು ಯಾಚನೆ ಮಾಡೋ ಸ್ಥಿತಿ ನನ್ಗೆ ಬರ್ದೇ ಇರ್ಲಿ. ಇದು ಪ್ರಾರ್ಥನೆ ಕಡೆನಲ್ಲಿ. ಆ ಬ್ರಾಹ್ಮಣರಿಗೆಲ್ಲ ತಾಂಬೂಲ ಇದೆಲ್ಲ ಕೊಟ್ಟ ಮೇಲೆ ಅವಾಗ ಹೇಳುವಂತದ್ದು ಅಕ್ಷಯ್ಯಂ ಅನ್ನೋ ಪದ ಅಲ್ಲಿ ಬರುತ್ತೆ. ಒಂದೊಂದು ಪದವು ಇಟ್ ಹಸ್ ಗಾಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಅದನ್ನ ನೋಡ್ಬೇಕು. ಮುಂದಕ್ಕೆ ತಸ್ಯ ವಾಗೇ ತಸ್ಯ ಯಜ್ಞಸ್ಯ ದ್ವಾವನಧ್ಯಾಯೌ ಯದಾತ್ಮ ಶುಚಿರ್ಯದ್ದೇಶ ಸಮೃದ್ಧಿರ್ ದೈವತಾನಿ ಯ ಏವಂ ವಿದ್ವಾನ್ ಮಹಾರಾತ್ರ ವಿದ್ವಾನ್ ಮಹಾರಾತ್ರ ಉಷಸ್ಯುದೀತೆ ವ್ರಜಗ್ ವಜ್ರಗೊಲ್ಲಾದ ಆಸೀನಃ ಶಯಾನೋ ಅರಣ್ಯೇ. ಅಯ್ಯೋ ಪದ ವ್ರಜಗ್ಗಸ್ತಿಷ್ಠನ್ನಾಸೀನಃ ಶಯಾನೋ ಅರಣ್ಯೇ ಗ್ರಾಮೇ ವಾ ಯಾವತ್ತರಸಗ್ ಸ್ವಾಧ್ಯಾಯಮದೀತೆ ಸರ್ವಾನ್ ಲೋಕಾನ್ ಜಯತಿ ಸರ್ವಾನ್ ಲೋಕಾನ್ ನೃಣೋ ನು ಸಂಚರತಿ ತದೇಶಾಭ್ಯುಕ್ತ. ವ್ರಜಗ್ಗಸ್ತಿಷ್ಠನ್
ग्रामे वा यावत्तर सर्गस्वाध्यायमधीते सर्वान् लोकान् जयति सर्वान् लोकान् अश्नोति संचरति तदेशायुक्ता तस्य वाक्यस्य यज्ञस्य आत्मा शुचिर्यद्देशः समृद्धिर्देवतायैव एवं विद्वान् महारात्रः उषस्सुरीते सर्वान् लोकान् जयति सर्वान् लोकान् लोकान् संचरति सर्वान् लोकान् संचरति कलेशाभ्युक्ता ಬ್ರಹ್ಮಯಜ್ಞವನ್ನು ಮಾಡೋದ್ರ ಅಡ್ವಾಂಟೇಜ್ ಇಲ್ಲಿ ಹೇಳ್ತಾ ಇದೆ. ತಸ್ಯವಾ ಯತಸ್ಯ ಯಜ್ಞಸ್ಯ, ಈ ಬ್ರಹ್ಮಯಜ್ಞದಲ್ಲಿ ತೋ ಅನಧ್ಯಾಯ, 2 ಅನಧ್ಯಾಯ. ಯದ್ ಆತ್ಮ ಶುಚಿ, ಶರೀರಕ್ಕೆ ನಿಮಗೆ ಈ ತೀಟು ಬಂದದ್ದು, ಮೃತಾ ಶೌಚೋ ಜನಾ ಶೌಚ. ಆಮೇಲೆ ಯದ್ದೇಶ ಸಮೃದ್ಧಿ ದೈವತಾನಿ ಯ ಏವಂ ವಿದ್ವಾನ್ ಮಹಾರಾತ್ರ ಉಷಸ್ಯುದೀತೆ, ಉಷ ಕಾಲದಲ್ಲೇ ಏಳ್ಬೇಕು. ವ್ರಜಗ್ಗಸ್ತಿಷ್ಠನ್ನೇ, ಎದ್ದು ಈ ಬ್ರಹ್ಮಯಜ್ಞವನ್ನ, ತಿಷ್ಟನ್ನು ನಿಂತ್ಕೊಂಡು, ಆಸೀನಃ ಕುಳಿತುಕೊಂಡು, ಶಯಾನಃ ಮಲಗ್ಕೊಂಡು, ಅರಣ್ಯ ಕಾಡ್ನಲ್ಲೋ, ಗ್ರಾಮೇವ ಇಲ್ಲ ಗ್ರಾಮದಲ್ಲೋ, ನಿಮ್ ಮನೆಗಳಲ್ಲೋ ಅಂತೂ ಸ್ವಾಧ್ಯಾಯವನ್ನು ಹೇಳಿದ್ರೆ, ಯಾವತ್ತರದಕ್ಕೆ ಸ್ವಾಧ್ಯಾಯ ಮದೀತೆ ಅಧ್ಯಾಯ, ಇದು ಬ್ರಹ್ಮಯಜ್ಞವನ್ನು ಮಾಡಿದ್ರೆ ಸರ್ವಾನ್ ಲೋಕಾನ್ ಜಯತಿ, ಎಲ್ಲೆಲ್ಲಿ ಹೋದ್ರು ನಿಮಗೆ ಡಿಫೀಟ್ ಅನ್ನೋದಿಲ್ಲ ನಿಮ್ ಲೈಫ್ ನಲ್ಲಿ. ಸರ್ವಾನ್ ಲೋಕಾನ್ ಅನೃಣೋ, ಇಲ್ಲಿ ಮೇಲೆ ಬರ್ದಲ್ಲಿ ತಾವಂತಂ ಲೋಕಂ ಜಯತಿ ಭೂಯಾಸಂ ಚ ಅಕ್ಷಯ್ಯಂಚ ಅಪ ಪುನರ್ಮೃತ್ಯುಂ ಜಯತಿ, ಮೃತ್ಯುವನ್ನೇ ಜಯಿಸ್ತಾನೆ, ಬ್ರಹ್ಮಣ ಸಾಯುಜ್ಯಂ ಪಡೆಯುತ್ತಾನೆ. ವೇದವನ್ನು ಸರಿಯಾಗಿ ಹೇಳಿದ್ರೆ ಮೋಕ್ಷ ಸಾಮ್ರಾಜ್ಯ ಸಿಗುತ್ತೆ. ಮತ್ತೆ ಇಲ್ಲಿ ನೀವ್ ಏನೇನ್ ಬಯಸ್ತಿರೋ ಅದೆಲ್ಲ ನಿಮ್ದಾಗತ್ತೆ. ಮನಸ್ಸಿನಲ್ಲಿ ಮಾಡಿದಂತ ಅಭೀಷ್ಟಗಳು ಪ್ರತಿಯೊಂದು ಪೂರ್ಣವಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಸುಖ ಅಲ್ಲಿ ಮೋಕ್ಷ 2 ಸಿಗುವಂತದ್ದು. ಅದನ್ನೆಲ್ಲ ಇಲ್ಲಿ ಯಾರು ಸ್ವಾಧ್ಯಾಯ ಮದೀತೆ ಸರ್ವಾನ್ ಲೋಕಾನ್ ಜಯತಿ ಸರ್ವಾನ್ ಲೋಕಾನ್ ಅನೃಣೋನು ಸಂಚರತಿ ತದೇಶಾಭ್ಯುಕ್ತ. ಈ ಶ್ಲೋಕಗಳು ಹೀಗೆ ಹೇಳ್ತಾ ಇದೆ. ವೇದ ಅಖಿಲ ಧರ್ಮ ಮೂಲ ಪ್ರಮಾಣ, ಇದು ಇಟ್ಸ್ ಎನ್ ಅಥಾರಿಟಿ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಹೇಳಿದ್ ಸುಮ್ನೆ ಸುಳ್ಳಲ್ಲ, ನಡೆಯುತ್ತೆ ಅಂತ. ಮುಂದಕ್ಕೆ ಅನೃಣ ಅಸ್ಮಿನ್ ಅನೃಣ ಪರಸ್ಮಿಗ್ಗ ಸ್ಥಿತಿಯೇ ಲೋಕೆ ಅನೃಣ ಶ್ಯಾಮ. ಲೋಕೆ ಅನೃಣ ಶ್ಯಾಮ ಅನೃಣ ಅಸ್ಮಿನ್ ಅನೃಣ ಪರಸ್ಮಿಗ್ಗ ಶ್ರುತಿಯೇ ಲೋಕೆ ಅನೃಣ ಶ್ಯಾಮ. ಯೇ ದೇವಯಾನಾ ಉತ ಪಿತೃಯಾನಾ ಸರ್ವಾನ್ ಪಥೋ ಅನೃಣ ಆಕ್ಷೀಯೇಮೇತ್ಯಗ್ನಿಂ ವೈ ಜಾತಂ ಪಾಪ್ಮಾ ಜಗ್ರಾಹ ತಂ ದೇವ ಆಹುತಿಭಿಃ ಪಾಪ್ಮಾನಮಪ ಆಗ್ರನ್ ಆಹುತೀನಾಂ ಯಜ್ಞೇನ ಯಜ್ಞಸ್ಯ ದಕ್ಷಿಣಾಭಿರ್ದಕ್ಷಿಣಾನಾಂ ಬ್ರಾಹ್ಮಣೇನ ಬ್ರಾಹ್ಮಣಸ್ಯ ಛಂದೋಭಿಶ್ಛಂದಾಸ್ ಛಂದಸಾಗಸ್ವಾಧ್ಯಾಯೇನ ಅಪಹತ ಪಾಪ. ಸ್ವಾಧ್ಯಾಯ ವೇದ ಪಾರಾಯಣ ಮಾಡಿದ್ರೆ ಎಲ್ಲ ಪಾಪಗಳಿಂದ ಪರಿಹಾರ. ಅಪಹತ ಪಾಪ್ಮ ಸ್ವಾಧ್ಯಾಯೋ ದೇವ ಪವಿತ್ರಂ ವಾ ಏತತ್ತಂ ಯೋನೋ ಓತ್ಸೃಜತಿ ಯೋನೋ ಉತ್ಸೃಜತಿ ಯೋನೋ ಉತ್ಸೃಜತಿ ಅಭಾಗೋ ಯೋನೋ ಓತ್ಸೃಜತ್ಯಭಾಗೋ ವಾಚಿ ಭವತ್ಯಭಾಗೋ ನಾಕೇತದೇಶಾಭ್ಯುಕ್ತ. ಆಕ್ಷೀಯೇಮ
यज्ञेन यज्ञस्य दक्षिणाभिर्दक्षिणानां ब्राह्मणेन ब्राह्मणस्य छन्दोभिश्छन्दतागं स्वाध्यायेन स्वाध्यायो देवमित्रं वा एतत्तं यो सुचर्दभागो वाची भवत्यभागो नाकेन देशाभिरुक्ता यस्तित्याजा सखि विदगं सखायं न तस्य वाच्यपि भागो अस्ति यस्तित्याजा सखि विदगं सखी विदगम ಇಲ್ಲ ದೀರ್ಘ ಇಲ್ಲ ಸಖಿ ವಿದಗಂ ಸಖಾಯಂ ಆಯ್ತಾ ಮುಂದಕೋಣ ತದೇಶಾಭ್ಯುಕ್ತ ಅದೇ ತಾನೆ ಯದೇಗಂ ಶೃಣೋತ್ಯಲಕಗಂ ಶೃಣೋತಿ ನ ಹಿ ಪ್ರವೇದ ಸುಕೃತಸ್ಯ ಪಂಥಾಮಿತಿ ತಸ್ಮಾತ್ ಸ್ವಾಧ್ಯಾಯೋಧ್ಯೇತವ್ಯಃ ಇಲ್ಲೇ ಹೇಳಿದ್ದು ಅಥಾರಿಟಿಯಲ್ಲಿ ಕಲಿಲೇಬೇಕು ವೇದವನ್ನ ಅಂತ ಎಲ್ಲಿದೆ ಅಂದ್ರೆ ಇಲ್ಲಿದೆ ತಸ್ಮಾತ್ ಸ್ವಾಧ್ಯಾಯೋ ಅಧ್ಯೇತವ್ಯಃ ಯಂ ಯಂ ಕ್ರತುಮಧೀತೆ ತೇನ ತೇನಾಸ್ಯೇಷ್ಟಂ ಭವತಿ ಅವನ ಇಷ್ಟಗಳೆಲ್ಲ ಪೂರ್ಣವಾಗುತ್ತೆ ಯಾರ್ಯಾರು ಇದನ್ನ ಚೆನ್ನಾಗಿ ಹೇಳ್ತಾರೋ ಇದೊಂದು ಯಜ್ಞ ಇದೊಂದು ತಪಸ್ಸು ವೇದ ಪಾರಾಯಣ ಕಲಿಯೋದು ಕಲಿಸೋದು ಇದೆಯಲ್ಲ ದಿಸ್ ಇಸ್ ಎನ್ ಯಜ್ಞ ತೇನ ತೇನಾಸ್ಯೇಷ್ಟಂ ಭವತ್ಯಗ್ನೇರ್ವಾಯೋ ಆದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ ತದೇಶಾಭ್ಯುಕ್ತ तदेशाभ्युक्ता यदीदं शृणोत्यलकं शृणोति प्रवेद सुकृतस्य पन्थामिति तस्मात् स्वाध्यायोध्येतव्यो यं यं कृतमधीते तेन तेनास्येष्टं भवत्यग्नेर्वायोरादित्यस्य सायुज्यं गच्छति ತದೇಶಾಭ್ಯುಕ್ತ. ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ಭಾಷ್ಯಗಳನ್ನು ಓದ್ಬೇಕಿದ್ದು ಇಲ್ಲಿ ಮೇಲೆ ಬಂತಲ್ಲ ಯದೇವ ಯಾನ ಒತ ಪಿತೃಯಾಣ. ಮೋಕ್ಷ ಸಾಮ್ರಾಜ್ಯಕ್ಕೆ ಈ ಶರೀರ ಬಿಟ್ಟ ಮೇಲೆ ಹೋಗೋದಕ್ಕೆ ಎರಡು ಮಾರ್ಗಗಳು, ಒಂದು ದೇವಯಾನ, ಇನ್ನೊಂದು ಪಿತೃಯಾನ. ಒಳ್ಳೆ ಕೆಲಸಗಳನ್ನ ಹೋಮಗಳನ್ನ ಎಲ್ಲ ನಡೆಸಿ ಪ್ರಪತ್ತಿ ಭಗವಂತನಲ್ಲಿ ಆಗಿಲ್ದಿದ್ರೆ ಇಲ್ಲ ಉಪನಿಷತ್ತಿನಲ್ಲಿ ಹೇಳಿದ ವಿದ್ಯೆಗಳನ್ನ ಅನುಷ್ಠಾನದಲ್ಲಿ ತಂದು 32 ವಿದ್ಯೆಗಳಿದೆ. ಬ್ರಹ್ಮ ವಿದ್ಯೆ ಇದೆ, ಇದರಲ್ಲಿ ಉಪಕೋಸಲ ವಿದ್ಯೆ, ಅಕ್ಷಿ ವಿದ್ಯೆ, ದಾರ ವಿದ್ಯೆ, ವೈಶ್ವಾನರ ವಿದ್ಯೆ, ಭೂಮ ವಿದ್ಯೆ, ಹೀಗೆ ಯಾವ್ದಾದ್ರು ಒಂದು ವಿದ್ಯೆ ಯಾವ ಉಪನಿಷತ್ನಲ್ಲಿ ಇಡ್ತಾರೆ. ಆ ರೀತಿ ಮಾಡಿದ್ರೆ ಅವನ್ ಹೆಂಗ್ ಹೋಗ್ತಾನೆ ಅಂದ್ರೆ ಶರೀರ ಬಿಟ್ಟ ಮೇಲೆ ಸನ್ ರೇಸ್ ಮುಖಾಂತರ ಹೋಗುದು ಫಸ್ಟ್ ಅಗ್ನಿಲೋಕಕ್ಕೆ. ಇಲ್ಲಿ ಬಂದಿದ್ದೇನು ಇವಾಗ ಲಾಸ್ಟ್ ನಲ್ಲಿ ಅಂದ್ರೆ ತೇನ ತೇನ ಅಸ್ಯ ಇಷ್ಟಂ ಭವತಿ ಅಗ್ನೇಃ ವಾಯೋಃ ಆದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ. ಅಗ್ನಿಲೋಕ, ವರುಣ ಲೋಕ, ವಾಯುಲೋಕ ಇವುಗಳನ್ನ ಮುಗಿಸಿ ಆಮೇಲೆ ಅವನು ವೈಕುಂಠಕ್ಕೆ ಹೋಗೋದು. ಮಾರ್ಗವನ್ನು ಕೂಡ ಹೇಳ್ತಾ ಇದೆ. ಏನು ಸರಿಯಾಗಿ ಸ್ವಾಧ್ಯಾಯ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಯಜ್ಞವಾಗಿ ಕೂತ್ಕೊಂಡು ನೀವು ವೇದ ಹೇಳಿದ್ರೆ ಯು ವಿಲ್ ಅಟೈನ್ ಮೋಕ್ಷ. ಅರ್ಚಿರಾದಿ ಮಾರ್ಗ ಅಂತ ಹೆಸರಿದಕ್ಕೆ. ಸಾಯುಜ್ಯಂ ಗಚ್ಚತಿ ತಸ್ಯ ಇವಂ ವಿದುಷೋ ಅದ್ರಲ್ಲಿ ಬರೋದು ಅಷ್ಟೇ. ಏನು ನಾರಾಯಣ ಉಪನಿಷತ್ನಲ್ಲಿ ನಾರಾಯಣ ಸಾಯುಜ್ಯಮವಾಪ್ನೋತಿ, ನಾರಾಯಣ ಸಾಯುಜ್ಯಮವಾಪ್ನೋತಿ ಯಾ ಏವಂ ವೇದ. ಇದು ಹೀಗೆ ಸರಿಯಾಗಿ ತಿಳ್ಕೊ, ವೇದ ಅಂದ್ರೆ ತಿಳ್ಕೊ ಇದನ್ನ. ಸೊ ಇಲ್ಲೂ ಅದು ಹೇಳ್ತಾ ಇದೆ. ಉಪನಿಷತ್ತಿನಲ್ಲಿ ಕಡೆನಲ್ಲಿ ಹೇಳಿದ್ದು ಇಲ್ಲೇ ಇದೆ.
ಮುಂದಿಂದು ಯೇ ಅರ್ವಾಂಗ್ ಅರ್ವಾಕ್ ಉತ ಅರ್ವಾಂಗ್ ಉತ ವಾ ಪುರಾಣೇ ವೇದಂ ವಿದ್ವಾಗಂ ಸಮಭಿತೋ ವದಂತ್ಯಾದಿತ್ಯಮೇವ ತೇ ಪರಿವದಂತಿ ಸರ್ವೇ ಅಗ್ನಿಂ ದ್ವಿತೀಯಂ ತೃತೀಯಂ ಚ ಹಗಂ ಸಮಿತಿ ಯಾವತೀರ್ವೈ ದೇವತಾಸ್ತಾ ಸರ್ವಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಭ್ಯೋ ದಿವೆ ದಿವೆ ನಮಸ್ಕುರ್ಯಾನ್ನಶ್ಲೀಲಂ ಕೀರ್ತಯೇದ್ಯೇತ ಏವ ದೇವತಾ ಪ್ರೀಣಾತಿ. विद्वागं समभितो वदन्त्यादित्यमेव ते परिवदन्ति सर्वे अग्निं द्वितीयं तृतीयं च अगं समिति यावतीर्वै देवताः सर्वा वेदविधि ब्राह्मणे वसन्ति तस्मात् ब्राह्मणेभ्यो वेदविद्भ्यो दिवे दिवे नमस्कुर्यान्नाश्लीलं एव देवता प्रीणाति ये पुराणे वेदं विद्वागं समभितो वदन्त्यादित्यमेव ते परिवदन्ति सर्वे अग्निं द्वितीयं तृतीयं च अगं समिति यावतीर्वै देवताः सर्वा वेदविधि ब्राह्मणे वसन्ति तस्मात् ब्राह्मणेभ्यो वेदविद्भ्यो दिवे दिवे नमस्कुर्यान्नाश्लीलं ನಾಶ್ಲೀಲಂ ಕೀರ್ತಯೇತ್. ದೀರ್ಘ ಇದು ಸ್ವರಿತ ಬರ್ಬೇಕು. नाश्लीलं कीर्तयेत् एव देवता प्रीणाति ऋच्यत इव वा एष प्रेवरिच्यते. ऋच्छत इव वा एष प्रेवरिच्यते ऋच्छत इव वा एष प्रेवरिच्यते नमो ब्रह्मणे धारणं मे अस्वनिराकरणं धारयिता भूयासं कर्णयोश्रुतं माच्योढ्वं ममामुष्यवो हरिः ओम ಶ್ರೀ ಕೃಷ್ಣಾರ್ಪಣಮಸ್ತು. ಒಂದು ಗ್ರೂಪ್ பண்ணிருக்கீங்க ಅದಕ್ಕೆ ಈ ಸಂಧ್ಯಾ ಒಂದೇದು ಕೊಡೆ ವೇದ ವೇದ ಅಂತ ಲಿಂಕ್ ಎರಡಿರ್ತೀವಿ ನೇತಿಗಾರ ಒಂದಿಂದ ಅದ್ರಲ್ಲಿ ಇದೆ ಸಂಧ್ಯಾ ಒಂದೇದು ಡೆಮಾನ್ಸ್ಟ್ರೇಷನ್ ಆರಾಧನೆದು ಇದೆ ಅವುಗಳನ್ನು ತಿಳಿಸಬಹುದು ಅವುಗಳನ್ನು ಸೇರಿಸಿ. ಆಯುಷ್ಮಾನ್ ಭವ. 4ನೇ ತಾರೀಕಿಂದ ಶುರುವಾಗ್ಬೇಕಾದ್ರೆ 7 ಗಂಟೆಗೆ ಸರಿಯಾಗಿ ನಿಲ್ಲಿಸ್ಬಿಡೋದು ಇದು. ಅವಾಗ ಏನಂದ್ರೆ 2ನೇ ಆವೃತ್ತಿ ಇನ್ನೊಂದ್ಸಲ ಹೇಳ್ಲಿಕ್ಕಿಲ್ಲ. ಅದಕ್ಕೆ ಇವಾಗ್ಲೇನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದ್ಸಲ ಹೇಳಿಸ್ಬಿಟ್ಟು